Hello students, welcome to Pattatkal English Academy and Banshankari English Academy. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ PUC ಸೆಕೆಂಡ್ ಇಯರ್ಗೆ ಕ್ವಶನ್ ನಂಬರ್ 11 ಅಂತಿದೆ, ಪ್ಯಾಸಿವ್ ಫಾರ್ಮ್. ಅದರದ ಟೈಟಲ್ ಹೀಗಿರ್ತದ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತೇಳಿ 3 ಮಾರ್ಕ್ಸಿನ ಕ್ವಶನ್ಸ್ ಇದು. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಈ ಕ್ವಶನ್ ಅನ್ನ ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಬಿಡಿಸಿಕೊಡ್ತೀನಿ. ಎಲ್ಲ ಕ್ವಶನ್ಸ್ಗಳು ಒಂದೇ ರೀತಿ ಇರೋದಿಲ್ಲ. ಕ್ವಶನ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗ್ತಾವ. ವಿವಿಧ ರೀತಿಯ ಕ್ವಶನ್ಸ್ಗಳು ಬಂದಂಗೆಲ್ಲ ನಾನು ಅಲ್ಲೇ ಅವುಗಳಿಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿದೆ ನೋಡ್ರಿ. ಇದು ನಿಮ್ಮ ಬ್ಲೂ ಪ್ರಿಂಟ್. ಇದು ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಇದು ಕೋರ್ಸ್ ಬುಕ್ ಇಂದ ಆಗ್ತೈತಿ, ಇದು ವರ್ಕ್ ಬುಕ್ ಇಂದ ಆಗ್ತೈತಿ. ಇಲ್ಲಿದೆ ನೋಡ್ರಿ, ಪ್ಯಾಸಿವ್ ಫಾರ್ಮ್ಸ್ ಅಂತ ಹೇಳಿ ಟೈಟ್ಲ್ ಹಿಂಗೆ ಕೊಟ್ಟಾರ. ಇಲ್ಲಿ ಫಿಲ್ ಇನ್ ದ 3 ಬ್ಲ್ಯಾಂಕ್ಸ್ ಫಾರ್ 3 ಮಾರ್ಕ್ಸ್ ಅಂತ ಹೇಳಿ. ಬೇಕಂದ್ರೆ ನೀವು ಒಂದು ಕ್ವಶನ್ ಪೇಪರ್ ಕೂಡ ನೋಡಬಹುದು. ಇದು ಒಂದು ಮಾಡೆಲ್ ಲಾಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮಿನೇಷನ್ 2 ಇದು ಕ್ವಶನ್ ಪೇಪರ್. ಇಲ್ಲಿದೆ ನೋಡ್ರಿ, ಏನ್ ನಂಬರ್ ಚೇಂಜ್ ಆಗಿಲ್ಲ ಇವತ್ತು. ಕ್ವಶನ್ ನಂಬರ್ ಇಲ್ಲಿದೆ ನೋಡ್ರಿ, 11. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಹೇಳಿ. ಕ್ವಶನ್ ಈ ರೀತಿ ಇರ್ತದ. ಇದೇ ಕ್ವಶನ್ ತಗೊಂಡು ನಿಮಗೆ ನಾನು ಬಿಡಿಸ್ತಾ ಇದ್ದೇನೆ. ಆ ಕ್ವಶನ್ ಅಂತೂ ಸ್ಯಾಂಪಲ್ ತಗೊಂಡೇನೆ. ಹೆಂಗ್ ಬಿಡಿಸ್ಬೇಕಂತ ಹೇಳ್ತೇನೆ ನಿಮಗ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಇವತ್ತೇ ಒಂದು ವಿಡಿಯೋ ಅಪ್ಲೋಡ್ ಮಾಡೇನೆ. ಸ್ಟಾರ್ಟಿಂಗು ಇದೇ ಕ್ವಶನ್ ಇಟ್ಕೊಂಡೇನೆ. ನೆಕ್ಸ್ಟ್ ಒಂದು 20 ಕ್ವಶನ್ಸ್ಗಳನ್ನ ಬೇರೆ ಬೇರೆ ತಗೊಂಡು ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡೀನಿ, ಯಾವ ರೀತಿ ಮಾಡ್ಬೇಕಂತ ಹೇಳಿ. ನೀವು ಅದನ್ನು ವಿಡಿಯೋ ನೋಡಿದ್ರಂದ್ರ ಮತ್ತೆ ನಿಮಗ ಹೆಚ್ಚು ಕ್ಲಾರಿಫೈ ಆಗ್ತೈತಿ. ಆನ್ಸರ್ನ ಹೆಂಗ್ ಮಾಡಬೇಕು, ಪ್ಯಾಸಿವ್ ವಾಯ್ಸ್ ಅಂದ್ರೆ ಏನ್ ಮಾಡಬೇಕು. ಸ್ಟೂಡೆಂಟ್ಸ್, ಒಂದು ಕ್ವಶನ್ ಅನ್ನ ಈ ರೀತಿ ಕೊಟ್ಟಿರ್ತಾರ. ಇದರೊಳಗ 3 ಬ್ಲ್ಯಾಂಕ್ಸ್ ಇರ್ತಾವೆ. ಪ್ರತಿ ಬ್ಲ್ಯಾಂಕ್ ಮುಗಿದ ಮೇಲೆ ಬ್ರಾಕೆಟ್ ನಲ್ಲಿ ಒಂದು ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಕೊಟ್ಟಿರ್ತಾರ. ಡ್ರಿಂಕ್, ಈಟ್, ಈ ತರಹ. ನೀವೇನ್ ಮಾಡ್ಬೇಕಾಗತ್ತಂದ್ರ ಇಲ್ಲೊಂದು ಹೆಲ್ಪಿಂಗ್ ವರ್ಬ್ ಅನ್ನ ಬರಿಬೇಕು. ಇದ್ರದ್ದು ವರ್ಬ್ ಐತಲ್ಲ, ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಅದಲ್ಲ, ಆ ಪಾಸ್ಟ್ ಪಾರ್ಟಿಸಿಪಲ್ ಬರಿಬೇಕು. 2 ವರ್ಡ್ಸ್ಗಳಿಂದ ಈ ಬ್ಲ್ಯಾಂಕ್ ಅನ್ನ ಫಿಲ್ ಅಪ್ ಮಾಡಬೇಕು. ಸಮ್ಟೈಮ್ಸ್ 3 ವರ್ಡ್ಸ್ ಬರ್ತವೆ. ಮತ್ತೆ ಹೆಂಗ ಇದನ್ನ ಯಾವುದು ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನು ಅಂತ ಹೇಳಿ, ಫಸ್ಟ್ ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ಪಾಸ್ಟ್ ಪಾರ್ಟಿಸಿಪಲ್. ಪಾಸ್ಟ್ ಪಾರ್ಟಿಸಿಪಲ್ ಈಸ್ ಇನಿಸಿಯೇಟ್, ಇನಿಸಿಯೇಟೆಡ್, ಎನ್ಕರೇಜ್, ಎನ್ಕರೇಜ್ಡ್, ರೈಟ್, ರಿಟರ್ನ್ ಮಾಡ್ತೀರಿ. ಮತ್ತೆ ಹೆಲ್ಪಿಂಗ್ ವರ್ಬ್ ಅಂದ್ರಲ್ಲ, ಹೆಲ್ಪಿಂಗ್ ವರ್ಬ್ ಯಾವ್ದು ಹಾಕಬೇಕು? ಯಾವ್ದು ಹಾಕ್ಬೇಕಂದ್ರೆ ಯಾಮ್, ಈಸ್, ಆರ್, ವಾಸ್, ವರ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್, cannot be, should not be, can be, should be, ಈ ಥರದ್ದು ಎಲ್ಲ ಬರ್ತಾವ್ರಿ. ಯಾವ್ದು ಹಾಕಬೇಕು ಏನು ಅಲ್ಲೇ ಕ್ವಶನ್ ಬಂದಾಗ ಹೇಳ್ತಿರ್ತೀನಿ. ವಿದ್ಯಾರ್ಥಿಗಳೇ, ಬ್ಲ್ಯಾಂಕ್ ಆದ್ಮೇಲೆ ಒಂದೇನು ಬ್ರಾಕೆಟ್ನ ಕೊಟ್ಟಿರ್ತಲ್ಲ ವರ್ಬ್, ಇದಿಷ್ಟೇ ಕೊಟ್ರೆ ಒಂಚೂರು ಹೇಳ್ಬಿಡ್ತೀನಿ ನಿಮಗೆ, ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ಮುಂದೇನು ಬರುತ್ತೆ ಅಂತ ತಿಳ್ಕೊಂಡು. ಆ ಥರದ ಕ್ವಶನ್ಸ್ಗಳು ಇದಾವಂತ ಅನ್ಕೊಂತೀನಿ, ನೋಡ್ಬೇಕು. ಇಲ್ಲಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಿಮಗ, ನೋಡ್ಕೊಡ್ರಿ, ಹೇಳ್ಬಿಡ್ತೀನಿ. ಮುಂದೆ ಅವು ಬರ್ತಾವೆ, ಅಲ್ಲಿ ನೋಡಿವ್ರಂತ. ಇಲ್ಲೇ ಬರೀ ಒಂದು ವರ್ಬ್ ಅಷ್ಟೇ ಇತ್ತಂದ್ರೆ ಯಾಮ್, ಈಸ್, ಆರ್, ವಾಸ್, ವೇರ್ ಅಷ್ಟೇ ತುಂಬಬೇಕು.
ಅದರಾಗ ಒಂದು ಯಾವ್ದು ತುಂಬಬೇಕು ಅನ್ನೋದು ಒಂದು ಸ್ವಲ್ಪ ಲೇಟಾಗಿ ಹೇಳ್ತೀನಿ, ಒಂದು 2 ನಿಮಿಷ ಬಿಟ್ಟು. ಬರೀ ಯಾಮ್ ಈಸ್ ಆರ್ ವಾಸ್ ವೇರ್ ಹೆಲ್ಪಿಂಗ್ ವರ್ಬ್ ತುಂಬಿ ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಇಲ್ಲಿ ನೋಡಿ, ಬರೀ ಹೆಲ್ಪಿಂಗ್ ವರ್ಬ್, ಬರೀ ಒಂದು ವರ್ಬ್ ಇದೆ, ಬರೀ ಒಂದು ವರ್ಬ್ ಇದೆ, ಬರೀ ಒಂದು ವರ್ಬ್ ಇದೆ. ಆವಾಗ ಯಾಮ್ ಈಸ್ ಆರ್ ಇಲ್ಲ ವಾಸ್ ವೇರ್ ಒಂದು ಹಾಕಬೇಕು. ಯಾವ್ದು ಹಾಕ್ಬೇಕಂತ ನಂತರ ಹೇಳ್ತೇನೆ. ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಎಸ್, ಹಾಗೇನಾದರೂ ಈ ಬ್ರ್ಯಾಕೆಟ್ನೊಳಗೆ ಒಂದು ವರ್ಡ್ ಹ್ಯಾವ್ ಇತ್ತಂದ್ರೆ, ಹ್ಯಾವ್ HAV ಹ್ಯಾವ್ ಅಂತಿತ್ತಂದ್ರೆ ಅವಾಗ ಹ್ಯಾವ್ ಸ್ಲ್ಯಾಶ್ ಹಿಂಗತೆ ಕೊಡ್ತಾರ ಅವ್ರು. ಹಿಂಗತೆ ಕೊಡ್ತಾರ. ಹಿಂಗ ಹ್ಯಾವ್ ಸ್ಲ್ಯಾಶ್ ಕೊಟ್ರಂದ್ರ ನೀವು ಅವಾಗ ಹ್ಯಾಸ್ ಬೀನ್ ಇಲ್ಲ ಹ್ಯಾವ್ ಬೀನ್ ಮಾಡಿ ಇನಿಸಿಯೇಟೆಡ್ ಅಂತ ಹಾಕ್ಬೇಕ್ರಿ. ಒಮ್ಮೆ ಮತ್ತೆ ಹಿಂಗ ಕೊಡ್ತಾರ್ರಿ, ಹಿಂಗ ಕೊಟ್ಟು ಹಿಂಗ ಕೊಡ್ತಾರ, ನಾಟ್ ಕೊಡ್ತಾರ. ಅವಾಗ ಹ್ಯಾವ್ ನಾಟ್ ಬೀನ್ ಇಲ್ಲ ಹ್ಯಾಸ್ ನಾಟ್ ಬೀನ್ ಮಾಡ್ಕೋಬೇಕಾಗ್ತೈತಿ. ಇಲ್ಲೇ ಏನು ಇಲ್ಲ, ಇಷ್ಟೇ ಕೊಟ್ಟಾರ ಅಂತ ಅನ್ಕೊಳ್ಳೋಣ. ಇಲ್ಲಿ ಇಷ್ಟೇ ಕೊಟ್ಟಾರ ಅಂತಂದ್ರ ಇವಾಗ ಏನ್ ಮಾಡ್ಕೋಬೇಕಾಗತ್ತ, ವಾಸು ವೇರ್ ಆರ್ ಹಾಕಿ ನಾಟ್ ಹಾಕಿ ಆಮೇಲೆ ಇನಿಸಿಯೇಟೆಡ್ ಮಾಡ್ಕೋಬೇಕು. ಈಗ ಏನೂ ಇಲ್ಲ, ಪ್ಲೇನ್ ಐತಿ. ವಾಸ್ ವರ್ ಪಾಸ್ಟ್ ಪಾರ್ಟಿಸಿಪಲ್, ನಾಟ್ ಇತ್ತಂದ್ರೆ ವಾಸ್ ವರ್ ನಾಟ್ ಪಾಸ್ಟ್ ಪಾರ್ಟಿಸಿಪಲ್, ಹ್ಯಾವ್ ಇತ್ತಂದ್ರೆ ಹ್ಯಾವ್ ಬೀನ್ ಹ್ಯಾಸ್ ಬೀನ್ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್. ಹ್ಯಾವ್ ಪ್ಲಸ್ ನಾಟ್ ಇತ್ತಂದ್ರೆ ಹ್ಯಾವ್ ನಾಟ್ ಬೀನ್ ಹ್ಯಾಸ್ ನಾಟ್ ಬೀನ್ ಒಂದು ಬರ್ತಾವ ಎಕ್ಸಾಂಪಲ್ಸ್, ಅವು ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ಸಪೋಸ್ ಏನಾದರೂ ಹೀಗಿರ್ತದ, ಒಂದೊಂದು ಸಾರಿ ಕ್ಯಾನ್ ಅಂತ ಇರ್ತದ. ಹಿಂಗತೆ ಇತ್ತು ಅಂತಂದ್ರ, ಕ್ಯಾನ್ ಹಿಂಗತೆ ಇತ್ತು ಅಂದ್ರ ಇಲ್ಲೇನದ ಮಾಡೆಲ್, ಇದು ಕ್ಯಾನ್ ಐತಾ, ಕ್ಯಾನ್ ಬಿ ಮಾಡ್ಕೋಬೇಕ್ರಿ, ಇನಿಸಿಯೇಟೆಡ್ ಮಾಡ್ಕೋಬೇಕು. ಮಸ್ಟ್ ಇದ್ರೆ ಮಸ್ಟ್ ಬಿ ಇನಿಸಿಯೇಟೆಡ್, ಶುಡ್ ಇದ್ರೆ ಶುಡ್ ಬಿ ಇನಿಸಿಯೇಟೆಡ್, ಯೂಸ್ ಟು ಇತ್ತಂದ್ರೆ ಯೂಸ್ ಟು ಬಿ ಇನಿಸಿಯೇಟೆಡ್. ಸಪೋಸ್ ಇಲ್ಲೊಂದು ನಾಟ್ ಐತೆ ಅಂತ ತಿಳ್ಕೊಡ್ರಿ, ಇಲ್ಲೊಂದು ನಾಟ್ ಒಂದು ಕೊಟ್ರಪ್ಪ, ಕ್ಯಾನ್ ನಾಟ್ ಬಿ ಇನಿಸಿಯೇಟೆಡ್ ಆಕೈತೆ. ಮತ್ತೆ ನಾಟ್ ಇಲ್ಲ, ಕ್ಯಾನ್ ಬಿ ಇನಿಸಿಯೇಟೆಡ್, ಬಿ ಎಕ್ಸ್ಟ್ರಾ. ಇಲ್ಲೇನು ಮಾಡೆಲ್ ಅದ ಅದೇ ಮಾಡೆಲ್ ಹಾಕಬೇಕು, ಅದಕ್ಕೊಂದು ಬಿ ಸೇರಿಸ್ಬೇಕು, ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ನಾಟ್ ಇತ್ತಂದ್ರೆ ಮಾಡೆಲ್ ಹಾಕಿ ನಾಟ್ ಹಾಕಿ ಆಮೇಲೆ ಬೇನೆ ಕ್ಯಾನ್ ನಾಟ್ ಬಿ ಇನಿಸಿಯೇಟೆಡ್. ಹಿಂಗ ಇಷ್ಟೇ ಐತಪ್ಪ, ಏನು ಇಲ್ಲ ಅಂದ್ರೆ ಯಾಮ್ ಈಸ್ ಆರ್ ಇಲ್ಲ ವಾಸ್ ವೇರ್ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಬೇಕು. ನಾಟ್ ಐತಂದ್ರೆ ಯಾಮ್ ಈಸ್ ಆರ್ ನಾಟ್ ಇನಿಸಿಯೇಟೆಡ್ ಮಾಡ್ಕೋಬೇಕು. ಕ್ಯಾನ್ ಕುಡ್ ಐತಂದ್ರೆ ಕ್ಯಾನ್ ಬಿ ಕುಡ್ ಬಿ ಇನಿಸಿಯೇಟೆಡ್ ಮಾಡ್ಕೋಬೇಕು. ಮಾಡೆಲ್ ಬಂದು ನಾಟ್ ಬಂದತ್ತಂದ್ರೆ ಕ್ಯಾನ್ ನಾಟ್ ಬಿ ಇನಿಸಿಯೇಟೆಡ್, ಕುಡ್ ನಾಟ್ ಬಿ ಇನಿಸಿಯೇಟೆಡ್ ಮಾಡ್ಕೋಬೇಕು. ಹ್ಯಾವ್ ಐತಂದ್ರೆ ಹ್ಯಾಸ್ ಬಿ ಇನಿಸಿಯೇಟೆಡ್, ಹ್ಯಾವ್ ಬಿ ಇನಿಸಿಯೇಟೆಡ್. ಯಾವ ಬಂದ ನಾಟ್ ಬಂದತ್ತಂದ್ರೆ ಹ್ಯಾಸ್ ನಾಟ್ ಬೀನ್ ಇನಿಸಿಯೇಟೆಡ್, ಹ್ಯಾವ್ ನಾಟ್ ಬೀನ್ ಇನಿಸಿಯೇಟೆಡ್. ಇಷ್ಟೆಲ್ಲ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಮುಂದೆಲ್ಲ ಬರ್ತವೆ ಕ್ವಶನ್ಸ್ಗಳು, ಅದು ಬಂದಾಗ ಹೇಳಿ. ಡೌಟ್ ಬಂದ್ರೆ ನಾನು ಹೇಳಿದ್ದೇನಾದರೂ ಡೌಟ್ ಹಾಕಿ ಕೇಳಿಸ್ಕೋರಿ, ಪುನಃ ಕೇಳಿಸ್ಕೋರಿ ವಿಡಿಯೋನ. ಒಂದ್ಸಲ 2 ಸಲ ಹೊಳ್ಳ ಕೇಳಿಸ್ಕೋರಿ, ಡೆಫಿನೆಟ್ಲಿ ಕ್ಲಿಯರ್ ಆಗ್ತೈತೆ, ಪಕ್ಕ ಕ್ಲಿಯರ್ ಆಗ್ತದೆ. ಈ ಥರದ ಕ್ವಶನ್ಸ್ಗಳನ್ನ ಈಗ ಹೇಳಿದ್ನಲ್ಲ ಇಲ್ಲಿವರೆಗೂ, ಈ ಥರದ ಕ್ವಶನ್ಸ್ಗಳನ್ನ ಯಾಕೆ ಹೇಳಿದೆ ಅಂತಂದ್ರೆ, ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಅಲ್ಲಿ ಇದೇ ಥರದ ಕ್ವಶನ್ಸ್ಗಳನ್ನ ಬಿಡಿಸೀನಿ. ಇಲ್ಲಿ ಸ್ವಲ್ಪ ಇರ್ಬೋದು ಅಂತ ಅನ್ಕೊಂತೀನಿ, ಬಹುತೇಕ ಇಲ್ಲಿ ಕಮ್ಮಿ ಇದ್ದಕ್ಕಂತ ಅನ್ಕೊಂತೀನಿ. ನೋಡೋಣ, ಬಂತು ಸರಿ. ಯಾವುದರ ತರಹ ಬರದೆ ಹೋದ್ರೆ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ನೋಡ್ರಿ, ಇಲ್ಲಿ ಬಂದಿರ್ತಾವೆ. ಇಷ್ಟ ಪ್ಲೇನ್ ಇರ್ಬೋದು, ಅಥವಾ ಮಾಡೆಲ್ ಇರ್ಬೋದು, ಅಥವಾ ಮಾಡೆಲ್ ಪ್ಲಸ್ ನಾಟ್ ಇರ್ಬೋದು, ಅಥವಾ ಇದಕ್ಕೆ ನಾಟ್ ಇರ್ಬೋದು, ಅಥವಾ ಹ್ಯಾವ್ ಪ್ಲಸ್ ನಾಟ್ ಇರ್ಬೋದು, ಅಥವಾ ಬರೀ ಹ್ಯಾವ್ ಇರ್ಬೋದು. ಇಷ್ಟ ತರಹ ನಿಮಗೆ ಕ್ವಶನ್ಸ್ಗಳು ಸಿಗ್ತವೆ. ವಿದ್ಯಾರ್ಥಿಗಳೇ ಬರ್ರಿ ಬಿಡಿಸುವಂತ ಹೋಗ್ತೇನೆ. ಈಗ ವಿದ್ಯಾರ್ಥಿಗಳೇ, ಈಗ ನಾನು ನಿಮ್ಗಾಗಲೇ ಹೇಳಿದಂತೆ ಈ ವರ್ಬ್ಗೆ ಏನಿಲ್ಲ ಇಲ್ಲಿ ಅಂತಂದ್ರ ಹ್ಯಾವ್ ಇಲ್ಲ, ಕ್ಯಾನ್ ಇಲ್ಲ, ಏನೂ ಇಲ್ಲ, ನಾಟೂ ಇಲ್ಲ.
ಇಂಥ ಟೈಮ್ದಲ್ಲಿ ಯಾಮ್ ಈಸ್ ಆರ್ ವಾಸ್ ವೇರ್ ಹಾಕಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿಬಿಡೋದು. ಬಹುತೇಕ ಇಂಥ ಎಕ್ಸಾಂಪಲ್ಸ್ಗಳು ಅದಾವೆ. ನಿಮ್ಮ ಎಕ್ಸಾಮ್ಗಾದ್ರೂ ಬಹುತೇಕ ಇಂಥವು ಬರ್ತವೆ. ಆದರೆ ನಾಟ್ ಕೊಡೋದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾಟು ಕೊಡ್ತಾರ. ಯಾವ ಕೊಡೋದಿಲ್ಲ ಅಂತ ತಿಳ್ಕೊಬೇಡ್ರಿ, ಯಾವ ಕೊಡ್ತಾರ. ಮಾಡೆಲ್ಸ್ ಕೊಡೋದಿಲ್ಲ ಅಂತ ಅನ್ಕೋಬೇಡ್ರಿ, ಮಾಡೆಲ್ಸ್ ಕೊಡ್ತಾರೆ. ಪ್ರೀವಿಯಸ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ಸ್ ತೆಗೆದು ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ನಾ ಹೇಳ್ತೀನಲ್ಲ ರೀ, ನಂಬಿ ನನ್ನನ್ನು. ಇಲ್ಲೇ ನೀವು ಇದ್ರೊಳಗೆ ಏನೂ ಇಲ್ಲ ಅಂತಂದ್ರೆ, ಬರೇ ವರ್ಬ್ ಅಷ್ಟ ಐತಂದ್ರೆ, ಓನ್ಲಿ ವರ್ಬ್ ಇಸ್ ದ, ನೋ ಅದರ್ ಹೆಲ್ಪಿಂಗ್ ವರ್ಬ್, ಹ್ಯಾವ್ ಈಸ್ ನಾಟ್ ದೇರ್, ಕ್ಯಾನ್ ಈಸ್ ನಾಟ್ ದೇರ್, ದೆನ್ ಹೌ ಟು ಆನ್ಸರ್ ಸಚ್ ಕ್ವೆಶನ್ಸ್? We have to study the tense or time of the paragraph. ಇಲ್ಲೊಂದಿದೆ ನೋಡಿ, ದ ಸೈಕ್ಲಿಂಗ್ ಮೂವ್ಮೆಂಟ್ ಡ್ಯಾಶ್ ಬೈ ಶೀಲಾರಾಣಿ ಚುಂಕತಿ 1991 ಅಂತಿದೆ. ಇದು ನಮಗೆ ಏನು ಹೇಳುತ್ತಂದ್ರೆ, ಈ ಪ್ಯಾರಾಗ್ರಾಫ್ನ ಪಾಸ್ಟ್ ಟೆನ್ಸ್ ಮಾಡು ಅಂತ ಹೇಳ್ತೈತಿ. ಯಾಕಂದ್ರೆ ದಿಸ್ ಇವೆಂಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಇಯರ್ ಅಂದ್ರೆ ಪ್ಯಾಸಿವ್ ವಾಯ್ಸ್ ನಾವು ಪಾಸ್ಟ್ನಾಗನ ಮಾಡ್ಬೇಕಾಗ್ತೈತೆ ಅಲ್ರಿ. ಪಾಸ್ಟ್ನೇ ಮಾಡಬೇಕು. ಪಾಸ್ಟ್ ಇವೆಂಟ್ ಅಲ್ಲ, ಪ್ಯಾಸಿವ್ ವಾಯ್ಸ್ ಇರಲಿ ಆಕ್ಟಿವ್ ವಾಯ್ಸ್ ಇರಲಿ ಪಾಸ್ಟ್ ಟೆನ್ಸ್ನಾಗನ ಇರಬೇಕಾಗ್ತದ. ಆದ್ದರಿಂದ ಇಲ್ಲೇ ನಾವು ವಾಸು ವರ್ ಯೂಸ್ ಮಾಡ್ಕೋಬೇಕು. ನೀವು ಅನ್ಕೋಬಹುದು ಎರಡು ಹೆಂಗೆ ಯೂಸ್ ಮಾಡಕ್ ಬರುತ್ತೆ? ಎರಡು ಬರೋದಿಲ್ಲ. ಎರಡರಲ್ಲಿ ಒಂದು ಯಾವುದು ಈ ಸಬ್ಜೆಕ್ಟ್ಗೆ ಅಗ್ರಿ ಆಗ್ತೈತಿ. ಈಗ ದ ಸೈಕ್ಲಿಂಗ್ ಮೂಮೆಂಟ್ ಸಿಂಗ್ಯುಲರ್ ನಂಬರ್ ಇದೆ, ವಾಸ್ ಬರ್ತೈತಿ. ಸೈಕ್ಲಿಂಗ್ ಮೂಮೆಂಟ್ಸ್ ಅಂತಿತ್ತಂದ್ರೆ ವರ್ ಬರ್ತಿತ್ತು. ದ ಸೈಕ್ಲಿಂಗ್ ಮೂಮೆಂಟ್ಸ್ ವರ್ ಆಗ್ತಿತ್ತು. ದ ಸೈಕ್ಲಿಂಗ್ ಮೂಮೆಂಟ್ ಅದ, ಅದಕ್ಕೆ ವಾಸ್. ಪಾಸ್ಟ್ ಟೆನ್ಸೇ ಮಾಡಬೇಕು. ಪಾಸ್ಟ್ ಟೆನ್ಸ್ ಮಾಡ್ಬೇಕಂದ್ರೆ ವಾಸ್ ಇಲ್ಲ ವರ್. ಯಾವಾಗದು ಇಲ್ಲಿ ಏನು ಹ್ಯಾವ್ ಇಲ್ಲ ಅಂತಂದಾಗ ಎಸ್ ಸಿಂಪಲ್ ಪಾಸ್ಟ್ನಾಗ ಮಾಡ್ತೀರಿ. ಇದನ್ನ ಸೈಕ್ಲಿಂಗ್ ಮೂಮೆಂಟ್ ಸಿಂಗ್ಯುಲರ್ ಅದ, ಅದಕ್ಕೆ ವಾಸ್ ಮಾಡ್ತೀರಿ, ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ತೀರಿ, ಇನಿಸಿಯೇಟೆಡ್. ಇದು ರೆಗ್ಯುಲರ್ ವರ್ಬ್, ಜಸ್ಟ್ ಡಿ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದ. ಇದು ರೆಗ್ಯುಲರ್ ವರ್ಬ್, ಜಸ್ಟ್ ಡಿ ಅಥವಾ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತದೆ. ಇದಕ್ಕೆ ಬರೀ ಡಿ ಹಚ್ತೀವ್ರಿ, ಬಿಕಾಸ್ ದ ವರ್ಡ್ ಈಸ್ ಎಂಡೆಡ್ ಇನ್ ಇ. ಬಟ್ ಇದು ಇರ್ರೆಗ್ಯುಲರ್ ವರ್ಬ್ ಐತ್ರಿ. ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್ ಆಗ್ತೈತಿ. ಹಿಂಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಸ್ಗಳು ಇರ್ತಾವಲ್ಲ, ಇವು ವರ್ಬ್ಸ್ಗಳು ಇರ್ತಾವಲ್ಲ, 3 ವರ್ಬ್ಗಳಲ್ಲಿ 2 ವರ್ಬ್ ರೆಗ್ಯುಲರ್ ವರ್ಬ್ಸ್ ಇರಬೇಕು, 1 ವರ್ಬ್ ಇರ್ರೆಗ್ಯುಲರ್ ವರ್ಬ್ ಇರ್ಬೇಕಂತ ಐತಿ. ಬಟ್ ಸ್ಟ್ರಿಕ್ಟ್ಲಿ ಇದನ್ನ ಫಾಲೋ ಮಾಡೋದಿಲ್ಲ. ರೆಗ್ಯುಲರ್ ಅಂದ್ರೆ ಡಿ ಅಥವಾ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆಗೋದು, ಇರ್ರೆಗ್ಯುಲರ್ ಅಂದ್ರೆ ಡಿ ಅಥವಾ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆಗದೆ ಇರೋದು. ಇಲ್ಲೇ 2 ವರ್ಡ್ಸ್ಗಳು 2 ವರ್ಬ್ಗಳು ಡಿ ಅಥವಾ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಆಗ್ತವೆ. ಸೊ ಅವಕ್ಕೆ ಏನಂತೀವಿ ನಾವು? ರೆಗ್ಯುಲರ್ ವರ್ಬ್ಸ್ ಅಂತೀವ್ರಿ. ಒಂದು ಇರ್ರೆಗ್ಯುಲರ್ ವರ್ಬ್ ಇದೆ. ಪ್ಯಾರಾಗ್ರಾಫ್ ಹಿಂಗೆ ಇರ್ಬೇಕಂತ ಐತಿ. ಓಕೆ, ಇವಾಗ ವಾಸರ ವರರ ತುಂಬಬೇಕು. ಪಾಸ್ಟ್ ನಲ್ಲಿದೆ ಪ್ಯಾರಾಗ್ರಾಫ್. ಮತ್ತೆ ಇದೇನದ ನೋಡ್ರಿ, ದ ಸೈಕ್ಲಿಂಗ್ ಮೂವ್ಮೆಂಟ್ ಸಿಂಗ್ಯುಲರ್ ಇದೆ, ಅದಕ್ಕೆ ವಾಸ್ ಬೇಕು. ಇನಿಸಿಯೇಟೆಡ್ ಬೈ ಶೀಲಾರಾಣಿ ಚುಂಕತ್ ಇನ್ 1991. ಮೆನಿ ರೂರಲ್ ವಿಮೆನ್ ಏನು ಪುದುಕೊಟ್ಟಾಯಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಸೆಂಟೆನ್ಸ್ ಇದು. ನೀವೇನು ಮಾಡ್ತೀರಿ ಅಂತಂದ್ರೆ, ಸಾರಿ, ಸಹಜವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ, ಈ ಡ್ಯಾಶ್ ಇರ್ತೈತಿಲ್ಲ ಬ್ಲ್ಯಾಂಕ್, ಇದರ ಹಿಂದಿರ್ತಕ್ಕಂಥ ವರ್ಡ್ ನೋಡಿಬಿಡ್ತೇವ್ರಿ. ಈಸ್ ಇಟ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಅಂತೇಳಿ ತಪ್ಪಾಗ್ತೈತಲ್ಲ ಒಂದೊಂದು ಸಾರಿ. ಹಂಗಿರೋದಿಲ್ಲ ಆರ್ಡರ್ ಆಫ್ ವರ್ಡ್ಸ್. ಆಕ್ಚುಲಿ ಸಬ್ಜೆಕ್ಟ್ ಇಲ್ಲಿದೆ, ಮೆನಿ ರೂರಲ್ ವಿಮೆನ್, ಇದು ಅಡ್ವರ್ಬ್ ರೀ, ನಂತರ ಬರಬೇಕಾದದ್ದು. ಬಟ್ ಅಡ್ವರ್ಬ್ ಹಾಕಿ ನಿಮಗೆ ಕನ್ಫ್ಯೂಷನ್ ಮಾಡ್ತಾರ. ಅಂದ್ರೆ ಪುದುಕೊಟ್ಟೈ ನೋಡಿ ಇದು ಸಿಂಗ್ಯುಲರ್ ಆಗ್ತತ್ತ, ವಾಸ್ ಅಂದ್ಗಿಂದಿರಿ ನೀವ್ರಿ, ತಪ್ಪಾಗ್ತತ್ತಲ್ರಿ. ಪುದುಕೊಟ್ಟೈನಲ್ಲಿ ಎಷ್ಟೋ ಹೆಣ್ಮಕ್ಳು ಎನ್ಕರೇಜ್ ಆಗಲ್ಪಟ್ಟದ್ದು ಪುದುಕೊಟ್ಟೈ ಊರಲ್ಲ, ಪುದುಕೊಟ್ಟೈ ಹೆಣ್ಮಕ್ಳು. ಮೆನಿ ರೂರಲ್ ವಿಮೆನ್ ಇದು ಸಬ್ಜೆಕ್ಟ್, ಇದು ಸಬ್ಜೆಕ್ಟ್. ಇಲ್ಲಿ ಬರಬೇಕಾದದ್ದು ಹೊರಬು, ಇದಕ್ಕೆ ಅಗ್ರಿ ಆಗಬೇಕು. ವಿಮೆನ್ ಪ್ಲೂರಲ್ ಫಾರ್ಮ್ ಇದೆ, ಓವರ್ ಆಗ್ತೈತಿ. ಮೆನಿ ರೂರಲ್ ವಿಮೆನ್ ವರ್ ಎನ್ಕರೇಜ್ಡ್ ಬೈ ಅರಿಯೋಲಿ ಅಯ್ಯಕ್ಕಮ್ಮ ಟು ಲರ್ನ್ ಸೈಕ್ಲಿಂಗ್ ಇನ್ನು ಪುದುಕೊಟ್ಟೈ. ಇಲ್ಲಿ ಇನ್ನು ಪುದುಕೊಟ್ಟೈ ಹಾಕಿದ್ರಿಂದ ನಿಮಗೆ ಈಸಿ ಆಗ್ತಿತ್ತು. ಇಲ್ಲಿ ಹಾಕ್ಯಾರಲ್ಲ, ಬೇಕಂತಲೇ ಹಾಕಿರ್ತಾರ. ಅಂದ್ರೆ ನಿಮ್ಮನ್ನು ತಪ್ಪಿಸ್ಬೇಕು ಅಂತೇಳಿ. ತಪ್ಪಿಸ್ಬೇಕು ಅನ್ನೋದಕ್ಕಿಂತಲೂ ನಿಜವಾಗ್ಲೂ ನೀವು ಹೆಚ್ಚು ಓದ್ಕೊಂಡ್ರಾ ಅಂತ ತಿಳ್ಕೊಳ್ಳುವಂಥ ಉದ್ದೇಶ ಇದ್ದಿರಬಹುದ್ರಿ. ಹಾಗಾಗಿ ನಿಮ್ಮ ಚಾಣಾಕ್ಷತನ ನೋಡೋದ್ರ ಸಲುವಾಗಿ ಈ ರೀತಿ ಸೆಂಟೆನ್ಸ್ಗಳನ್ನ ಸ್ಟ್ರಕ್ಚರ್ ಮಾಡಿ, ಮತ್ತು ಟ್ಯಾಲೆಂಟೆಡ್ ಹುಡುಕ್ಬೇಕಲ್ಲ ನಾವು ರ್ಯಾಂಕ್ ಕೊಡಬೇಕಾದ್ರೆ, ಕರ್ನಾಟಕ ಸ್ಟೇಟಿಗೆ ಫಸ್ಟ್ ಕೊಡಬೇಕಾದ್ರೆ, ಹೌದಾ? ಹಾಗಾಗಿ ಟ್ಯಾಲೆಂಟೆಡ್ ಅದು ಐಡೆಂಟಿಫೈ ಮಾಡಬೇಕಲ್ಲ, ಅದಕ್ಕೆ ಮಾಡ್ತಾರೆ ಈ ಥರ ಕ್ವಶನ್. ಮೆನಿ ರೂರಲ್ ವಿಮೆನ್ ಇದು ಸಬ್ಜೆಕ್ಟ್ ಆಗ್ತೈತಿ. ಇದು ಸೈಕ್ಲಿಂಗ್ ಮೂವ್ಮೆಂಟ್ ಸಿಂಗ್ಯುಲರ್ ಐತಿ, ಅದಕ್ಕೆ ವಾಸ್ ಬರ್ತೈತಿ. ಮೆನಿ ರೂರಲ್ ವಿಮೆನ್ ಪ್ಲೂರಲ್ ಐತಿ. ಇನ್ನು ಪುದುಕೊಟ್ಟೆ ನೋಡಬಾರ್ದು ನಾವು.
ಯಾಕಂದ್ರೆ ಎನ್ಕರೇಜ್ ಆದದ್ದು ಪುದುಕೊಟ್ಟ ಎಲ್ಲ ಮೆನಿ ರೂರಲ್ ವಿಮೆನ್ ಪ್ಲೂರಲ್ ಇದೆ, ಅದಕ್ಕೆ ವರ್ ಹಾಕ್ರಿ. ಎನ್ಕರೇಜ್ಡ್ ಬೈ ಅರಿಯೋಲಿ ಅಯ್ಯಕ್ಕಮ್ಮ ಟು ಲರ್ನ್ ಸೈಕ್ಲಿಂಗ್. ದ ಫೇಮಸ್ ಸೈಕ್ಲಿಂಗ್ ಸಾಂಗ್ ಇಸ್ ಇಟ್ ಸಿಂಗ್ಯುಲರ್ ಅಲ್ಲ ಪ್ಲೂರಲ್? ಸಿಂಗ್ಯುಲರ್ ಇದೆ. ಸೊ ವಾಸ್ ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್. ಸರಿ ತಾನೆ? ಡೌಟ್ ಬಂದರೆ ಕಮೆಂಟ್ ಮಾಡಿರಿ. ಕ್ವಶನ್ ಕೇಳ್ರಿ ಈ ತರಹ, ಇದು ಏನು ಮಾಡಬೇಕು, ಹಿಂಗೆ ಬಂದರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ನಾನೆಲ್ಲ ಕ್ಲಿಯರ್ ಮಾಡ್ತೀನಿ, ನಿಮಗೆ ಹೇಳ್ತೇನೆ. ಆನ್ಸರ್ ಬರೋ ರೀತಿ, ಹೌ ಟು ಆನ್ಸರ್ ದಿಸ್ ಕ್ವಶನ್. ಸ್ಟೂಡೆಂಟ್ಸ್, ಪ್ಯಾರಾಗ್ರಾಫ್ ಬರ್ಕೋಬೇಕಾಗ್ತೈತಿ. ನಾವು ಬ್ಲ್ಯಾಂಕನ್ನು ಈ ರೀತಿ ತುಂಬಬೇಕಾಗ್ತೈತಿ. ಒಂದು ಹೆಲ್ಪಿಂಗ್ ವರ್ಬ್, ಒಂದು ಪಾಸ್ಟ್ ಪಾರ್ಟಿಸಿಪಲ್, ಅದನ್ನು ಅಂಡರ್ಲೈನ್ ಮಾಡಬೇಕಾಗ್ತೈತಿ. ಬ್ರಾಕೆಟ್ನಾಗಿರ್ತಕ್ಕಂಥ ವರ್ಬನ್ನು ಬಿಡಬೇಕಾಗ್ತೈತಿ. ಪೂರ್ತಿ ಈ ರೀತಿ ಪ್ಯಾರಾಗ್ರಾಫನ್ನು ಬರಿಬೇಕಾಗ್ತೈತಿ. ಇದು ಆನ್ಸರ್ ಬರೆಯುವಂಥ ರೀತಿ, ಕರೆಕ್ಟ್ ಆಗಿರ್ತಕ್ಕಂಥ ರೀತಿ, ರೈಟ್ ವೇ, ರೈಟ್ ಪಾತ್. ಇನ್ನು ಒಂದೊಂದು ಸಾರಿ ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಏನು ಮಾಡಿಬಿಡ್ತಾರೆ, ಹಿಂಗೆ ಆನ್ಸರ್ ಬರೆದು ಬಿಡ್ತಾರ್ರಿ. ವಾಸ್ ಇನಿಷಿಯೇಟೆಡ್, ವರ್ ಎನ್ಕರೇಜ್ಡ್, ವಾಸ್ ರಿಟರ್ನ್ ಅಂತ ಹೇಳಿ ನೇರವಾಗಿ ಕ್ವಶನ್ ನಂಬರ್ 11 ಅಂತ ಅನ್ನೋದು ಆನ್ಸರ್ಸ್ ಅಂದು ಹಿಂಗೆ ಬರೆದು ಬಿಡ್ತಾರ್ರಿ. ಹಿಂಗೆ ಬರೆದಾಗ ಮಾರ್ಕ್ಸ್ಗಳು ಕೊಡೋದಿಲ್ಲ ಅಂತನಲ್ಲ, ಮಾರ್ಕ್ಸ್ ಕೊಡ್ತೇವೆ. ಸ್ವಲ್ಪ ಏನಪ್ಪ ಅಂದ್ರೆ ಅಷ್ಟು ಸಮಾಧಾನ ಆಗೋದಿಲ್ಲ ಮಾರ್ಕ್ಸ್ ಕೊಡಲಿಕ್ಕೆ. ಕೊಡ್ತಾರೆ ಮಾರ್ಕ್ಸ್ ಕೊಡ್ತಾರೆ. ಬಟ್ ಯಾವಾಗಲೂ ಅಷ್ಟೇ ಅಲ್ರಿ, ಪ್ರಾಪರ್ ಹಾದಿ ಬಿಟ್ಟು ಹೋದ್ರಪ್ಪ ಅಂದ್ರೆ ಬೇರೆಯವರಿಗೆ ನಾವು ಸ್ವಲ್ಪ ಏನಾಗ್ತದೆ, ನೋವು ಕೊಟ್ಟಂಗೆ ಆಗ್ತದೆ. ಅದಕ್ಕೆ ರೈಟ್ ಪಾತ್ ಅಂದ್ರೆ ಈ ರೀತಿನೇ ಬರಿಬೇಕಂತೈತಿ. ಈ ರೀತಿನೇ ಬರೀರಿ. ಅನಿವಾರ್ಯ ಪ್ರಸಂಗದಲ್ಲಿ ಈ ರೀತಿ ಬರೆಯಬಹುದು, ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ. ಓಕೆ ಸ್ಟೂಡೆಂಟ್ಸ್, ಸೆಕೆಂಡ್ ಕ್ವಶನ್ಗೆ ಬರ್ತೇನೆ. ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ, ಎಸ್ ವಿದ್ಯಾರ್ಥಿಗಳೇ, ಇದು 1991ದಲ್ಲಿ ನಡೆದ್ರಿಂದ ಪಾಸ್ಟ್ ಟೆನ್ಸ್, ವೆರಿ ಕ್ಲಿಯರ್. ಹಾಗಾಗಿ ವಾಸ್ ವೆರ್ ಬರಬೇಕು. ಇಲ್ಲೇನಾದರೂ ಹ್ಯಾವ್ ಇತ್ತಂದ್ರೆ ಹ್ಯಾಡ್ ಬರ್ತಿತ್ತು, ಹ್ಯಾಡ್ ಬೀನ್ ಆಗ್ತಿತ್ತು. ಮತ್ತೆ ಓಕೆ, ಇಲ್ಲೊಂದು ಕ್ವಶನ್ ಅದ ನೋಡ್ರಿ. ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ ಎ ಮರ್ಡರ್ ಡ್ಯಾಶ್ ಅ ಫ್ಯೂ ಇಯರ್ಸ್ ಎಗೋ ಅಂತ ಐತಿ. ಎಗೋ ಅಂತಂದ್ರೆ ಏನಂತಾರ ಅರ್ಥ? ಸ್ಟ್ಯಾಂಡ್ಸ್ ಫಾರ್ ಪಾಸ್ಟ್. ಅಗೇನ್ ವಿ ಹ್ಯಾವ್ ಟು ಫಿಲ್ ದ ಬ್ಲಾಂಕ್ಸ್ ವಿತ್ ಐದರ್ ವಾಸ್ ಆರ್ ವರ್, ಬಿಕಾಸ್ there is no have, there is no any model here, just one verb is there inside the brackets. Therefore we have to fill the blanks with was, were and its past participle. Only two words are to be filled there. Look at the subject. In the kingdom of Monaco it is not considered. What is real subject? This is unreal subject. Yes, real subject is here. Actually unreal subject ಅಂದ್ರೆ ಏನು? ಇಟ್ ಇಸ್ ನಾಟ್ ಸಬ್ಜೆಕ್ಟ್ ಅಟ್ ಆಲ್, ಇಟ್ ಇಸ್ ಅಡ್ವರ್ಬ್. ಇದು ಅಡ್ವರ್ಬ್ ಆಫ್ ಪ್ಲೇಸ್. ಸಬ್ಜೆಕ್ಟ್ ಅಂದ್ರೆ ಇಲ್ಲ ಐತೆ ನೋಡ್ರಿ, ಎ ಮರ್ಡರ್. ಇಸ್ ಇಟ್ ಸಿಂಗ್ಯುಲರ್? ಎ ಸ್ಟ್ಯಾಂಡ್ಸ್ ಫಾರ್ ಸಿಂಗ್ಯುಲರ್ ನಂಬರ್, ಸೊ ವಾಸ್. ಎ ಮರ್ಡರ್ ವಾಸ್ ಕಮಿಟೆಡ್, ರೆಗ್ಯುಲರ್ ವರ್ಬ್. ಕಮಿಟ್, ಕಮಿಟೆಡ್, ಕಮಿಟೆಡ್. ಆಸ್ಕ್, ಆಸ್ಕ್ಡ್, ಆಸ್ಕ್ಡ್. ಕಮಿಟೆಡ್, ಬಟ್ ಒನ್ ಥಿಂಗ್, ಟಿ ಡಬಲ್ಸ್ ಹಿಯರ್, COMMITTED. ಹುಷಾರಿ, ಮಾರ್ಕ್ಸ್ ಏನು ಕಟ್ ಮಾಡೋದಿಲ್ಲ, ಬಟ್ ಕರೆಕ್ಟ್ ಗೊತ್ತಿರಲಿ. ಯಾವುದೇ ಒಂದು ರೆಗ್ಯುಲರ್ ವರ್ಬ್ ಲಾಸ್ಟ್ ಕನ್ಸೋನೆಂಟ್ ಇತ್ತು, ಅದರಿಂದ ಸಿಂಗಲ್ ವವೆಲ್ ಇತ್ತಂದ್ರೆ ಅದನ್ನು ಇಡೀ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಲಾಸ್ಟ್ ಕನ್ಸೋನೆಂಟ್ ಡಬಲ್ ಆಗಬೇಕು. ಪುನಃ ಕೇಳಿಸ್ಕೊರಿ, ನಾ ರಿಪೀಟ್ ಮಾಡೋದಿಲ್ಲ. ಓಕೆ, ಆದ್ದರಿಂದ ಲಾಸ್ಟ್ ಕನ್ಸೋನೆಂಟ್ ಇದೆ, ಅದರಿಂದ ಸಿಂಗಲ್ ವವೆಲ್ ಇದೆ. ಇದನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಲಾಸ್ಟ್ ಟಿ ಡಬಲ್ ಆಗಬೇಕು. ಎ ಮರ್ಡರ್ ವಾಸ್ ಕಮಿಟೆಡ್ ಅ ಫ್ಯೂ ಇಯರ್ಸ್ ಎಗೋ. ದ ಕ್ರಿಮಿನಲ್ ಸಿಂಗ್ಯುಲರ್ ನಂಬರ್ ಇದೆ. ಆರ್ ವರ್ ಅಂತಿರೋ, ವಾಸ್ ಅಂತಿರೋ, ವಾಸ್. ದ ಕ್ರಿಮಿನಲ್ ವಾಸ್, ಮರ್ಡರ್ ವಾಸ್, ಎ ಮರ್ಡರ್ ವಾಸ್, ದೋ ಕ್ರಿಮಿನಲ್ ವಾಸ್. ಟ್ರೈ, ಕೋರ್ಟಿನಲ್ಲಿ ಕೇಸ್ ನಡೆಸು, ವಿಚಾರಣೆ ಮಾಡು. ಟ್ರೈ ಅಂದ್ರೆ ಪ್ರಯತ್ನ ಮಾಡು ಅಲ್ಲ, ಅದು ಹೌದು, ಬಟ್ ಇಲ್ಲಿ ಏನಾಗತ್ತಂದ್ರೆ ಕೋರ್ಟಿನಲ್ಲಿ ಕೇಸನ್ನು ವಿಚಾರಣೆ ಮಾಡುವಂತ ಮೀನಿಂಗ್ ಆಗುತ್ತೆ. ಮತ್ತು ಇಲ್ಲೊಂದು ಸ್ಪೆಲ್ಲಿಂಗ್ ರೂಲ್ ಹೇಳಿದೆ ನಿಮಗೆ ನಾನು. ಲಾಸ್ಟ್ ಕನ್ಸೋನೆಂಟ್ ಇದ್ದು ಅದರಿಂದ ಒಂದು ವವೆಲ್ ಇದ್ದಾರೆ, ಇಡೀ ಹೆಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡುವಾಗ ಲಾಸ್ಟ್ ಟಿ ಡಬಲ್ ಆಗಬೇಕು ಅಂತೇಳಿ, ಲಾಸ್ಟ್ ಕನ್ಸೋನೆಂಟ್ ಡಬಲ್ ಆಗಬೇಕು. ಇದು ಕೂಡ ಹಾಗೆ ರೀ. ಇದು ಟ್ರೈಡ್, ಅದು ರೆಗ್ಯುಲರ್ ವರ್ಬ್ ಇದು. ಬಟ್
ಕನ್ಸೋನೆಂಟ್ ಲಾಸ್ಟ್ ವೈ ಐತಿ, ಅದರಿಂದ ಒಂದು ಕನ್ಸೋನೆಂಟ್ ಐತಿ. ಲಾಸ್ಟ್ ವವೆಲ್ ಲಾಸ್ಟ್ ವೈ ಇದ್ದು ಅದರಿಂದ ಒಂದು ಕನ್ಸೋನೆಂಟ್ ಇತ್ತಂದ್ರ ಇಡಿ ಹಚ್ಚಬೇಕಾದ್ರೆ ವೈ ಹೋಗಿ ಐ ಡಿ ಬರ್ತೈತಿ. ಇದರಿಂದ ಕನ್ಸೋನೆಂಟ್ ಇರಬೇಕು. ಈಗ ಡಿಸ್ಟ್ರಾಯ್ ಅಂತೈತಿ, DSTROY ಅಂತದ. ವೈ ಕೊನೆಗೈತಿ, ಅದರಿಂದ ಓ ಐತಿ, ಅವಾಗ ಇಡಿ ಬರೋದು. ವೈ ಹೋಗೋದಿಲ್ಲ. ವೈದಿಂದ ವ್ಯಂಜನ ಇದ್ರೆ ಮಾತ್ರ ವೈ ಹೋಗಿ ಐ ಡಿ ಆಗ್ತತಿ. ಈಗ ಕ್ಯಾರಿ ಅಂತದ, CARRY ಕ್ಯಾರಿ, ಇಡಿ ಮಾಡೋ ಮುಂದ ವೈ ಹೋಗಿ ಐ ಡಿ ಆಗ್ತತಿ. ಡಿಸ್ಟ್ರಾಯ್ ಅಂತದ, ವೈದಿಂದ ವವೆಲ್ ಐತಿ, ಅವಾಗ ವೈ ಹೋಗೋದಿಲ್ಲ, ಜಸ್ಟ್ ಇಡಿ ಬರ್ತೈತಿ. ಗೊತ್ತಿರಲಿ ನಮಗೆ. ದ ಕ್ರಿಮಿನಲ್ ವಾಸ್ ಟ್ರೈಡ್ ಇನ್ ಅ ಕೋರ್ಟ್ ಆಫ್ ಲಾ ಅಕಾರ್ಡಿಂಗ್ ಟು ದ ರೂಲ್ಸ್. ಫೈನಲಿ ಹಿ, ಸಿಂಗ್ಯುಲರ್ ಅಗೇನ್ ಸಿಂಗ್ಯುಲರ್, ವಾಸ್. ಸೆಂಟೆನ್ಸ್ ಅಂದ್ರೆ ಶಿಕ್ಷೆ ಕೊಡು, ಹೊರಬಾಗ್ತೈತಿ. ಇದು ಸೆಂಟೆನ್ಸ್ ಅದ ವಾಕ್ಯ, ಅದು ನೌನ್, ಅದು ಬೇರೆ. ಬಟ್ ಈ ಸಿಚುವೇಶನ್ದಲ್ಲಿ ಸೆಂಟೆನ್ಸ್ ಅಂದ್ರೆ ವರ್ಬ್, ಶಿಕ್ಷೆ ಕೊಡು. ಹಿ ವಾಸ್ ಸೆಂಟೆನ್ಸ್ಡ್ ಟು ಡೆತ್ ಫಾರ್ ಹಿಸ್ ಕ್ರೈಮ್. ಇಲ್ಲದ ನೋಡ್ರಿ, ಎ ಮರ್ಡರ್ ವಾಸ್ ಕಮಿಟೆಡ್, ದ ಕ್ರಿಮಿನಲ್ ವಾಸ್ ಟ್ರೈಡ್, ಹಿ ವಾಸ್ ಸೆಂಟೆನ್ಸ್ಡ್. ನೆಕ್ಸ್ಟ್ ಕ್ವಶನ್ ಇಷ್ಟು ಮಾಡ್ಕೊಡ್ರಿ. when the prisoner's death warrant dash a hitch arose. ಹೌ ಇಲ್ಲಿದೆ ನೋಡ್ರಿ, ಅರೋಸ್ ಅಂತ ಹೇಳಿ. ಪಾಸ್ಟ್ ಟೆನ್ಸ್ ಅಂದ್ರೆ ಇಡೀ ಪ್ಯಾರಾಗ್ರಾಫ್ನ ಪಾಸ್ಟ್ನ್ಯಾಗ ಮಾಡ್ರಿ ಅಂತ ಅರ್ಥ. ಅಂದ್ರೆ ವಾಸ್ ವೇರ್ ಹಾಕ್ರಿ ಅಂತ ಅರ್ಥ. ಅರೋಸ್ ಅಂತ ಐತಿಲ್ಲ, ಅಂದ್ರೆ ಒಂದೇ ಇವೆಂಟ್ ಅಲ್ರಿ. ಆಲ್ ಸೆಂಟೆನ್ಸಸ್ ಆರ್ ಯೂಸುವಲಿ ಇನ್ ದ ಸೇಮ್ ಟೆನ್ಸ್. ಒಂದು ಹಳೆ ಕಾಲದ ಕತಿ ಹೇಳಕತ್ತೀವಂದ್ರ ಆ ಘಟನೆ ಹೇಳೋ ಮುಂದೆ ಒಂದು ಟೆನ್ಸ್ ಯೂಸ್ ಮಾಡ್ತೀವಿ ನಾವ್ರೆ. ಒಂದು ಪಾಸ್ಟ್ ಒಂದು ಪ್ರೆಸೆಂಟ್ ಮಾಡೋದು ಬಹಳ ರೇರ್. ಹಂಗಂದ ಮಾತ್ರಕ್ಕೆ ಪಾಸ್ಟ್ ಹೇಳುವಾಗ ಪ್ರೆಸೆಂಟ್ ಬರೋದಿಲ್ಲ ಅಂತಲ್ಲ, ಒಂದು ಸಂದರ್ಭದಲ್ಲಿ ಬಂದೂ ಬರಬಹುದು. ಏನೇ ಅಂದ್ರೂ ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ಮಾಡಬೇಕು. when the prisoners ಡೆತ್ ವಾರೆಂಟ್, ಸಿಂಗ್ಯುಲರ್ ಇದೆ ಡೆತ್ ವಾರೆಂಟ್, ಪ್ರಿಸನರ್ಸ್ ಸಂಬಂಧಪಡೋದಿಲ್ಲ. ಡೆತ್ ವಾರಂಟ್, ಡೆತ್ ಅಡ್ಜೆಕ್ಟಿವ್ ಇದು, ಡೆತ್ ವಾರಂಟ್ ಸಿಂಗ್ಯುಲರ್ ಆಗ್ತೈತಿ. ವಾಸ್ ಸೈನ್ಡ್. ಓಕೆ, ಎ ಹಿಚ್ ಅರೋಸ್. ನೋ ಗಿಲಾಟಿನ್ಸ್ ಅಂತಿರೋ, ನೋ ಗಿಲಾಟಿನ್ ಅಂತಿರೋ. ನೋ ಗಿಲಾಟಿನ್ ಅದರಿಂದ ವಾಸ್ ಆಗ್ತೈತಿ, ನೋ ಗಿಲಾಟಿನ್ಸ್ ಇದ್ರೆ ವರ್ ಆಗ್ತಿತ್ತು. ನೋ ಬಂದು ಸಿಂಗ್ಯುಲರ್ ಬರ್ಬೋದು, ಪ್ಲೂರಲ್ ಬರ್ಬೋದ್ರಿ. ನೋ ಗಿಲಾಟಿನ್ ವಾಸ್. ಓನ್ ಅಂದ್ರೆ ಹಾರ್ಬ್, ಓನ್ಡ್, WONED ಬರ್ತೈತ್ರಿ. ನೋ ಗಿಲಾಟಿನ್ ವಾಸ್ ಓನ್ಡ್ ಬೈ ದ ಪ್ರಿನ್ಸಿಪಾಲಿಟಿ ಆಫ್ ಮೊನ್ಯಾಕೋ. ಫರ್ದರ್ ಮೋರ್, ಲಿಂಕರ್. ನೋ ಎಕ್ಸಿಕ್ಯೂಷನರ್, ಸಿಂಗ್ಯುಲರ್ ಅಗೇನ್, ಎಕ್ಸಿಕ್ಯೂಷನರ್ ಸಿಂಗ್ಯುಲರ್. ವಾಸ್ ಎಂಪ್ಲಾಯ್ಡ್. ಇಲ್ಲಿ ಬಂತು ನೋಡಿ, ನಾ ಹೇಳಿದ್ನಲ್ಲ ರೂಲ್, ಕೊನೆ ಅಕ್ಷರ ವೈ ಇದ್ದು ಅದರಿಂದ ಒಂದು ವವೆಲ್ ಇತ್ತಂದ್ರ ವೈ ಹೋಗಿ ಐ ಡಿ ಬರೋದಿಲ್ಲ, ಇದ್ದ ವೈಕನ ಇ ಡಿ ಬರ್ತೈತಿ. ಆಗಲೇ ಇಮ್ಯಾಜಿನ್ ಮಾಡು ಅಂತ ಹೇಳ್ತಿದ್ದೆ, ಈಗ ನಿಮ್ಗೆ ಕಣ್ಣ ಮುಂದೆ ಬಂತು. ನೋಡ್ತಾ ಇರ್ಬೇಕು, ಹಂಗ ಹೇಳ್ತೀನಲ್ರಿ. ಏನ್ ರೂಲ್ಸ್ಗಳನ್ನ ಹೇಳ್ತಿರ್ತೀವಲ್ಲ, ಗ್ರಾಮರ್ ರೂಲ್ಸ್, ಸುಮ್ಮನೆ ಮಾಡಿಲ್ಲ ಅವನ್ನ. ಅವು ಟ್ರೂ ಆಗ್ತಾ ಹೋಗ್ತವೆ. ಟೆಸ್ಟಿಫಿಕೇಶನ್ ನೋಡ್ಕೋತ ಹೋಗ್ಬೇಕು ನೀವು. ಡೆಫಿನೆಟ್ಲಿ ಅವು ಪ್ರೂವ್ ಆಗ್ತಾ ಹೋಗ್ತಾವ್ರಿ. ಎಸ್, ವಾರಂಟ್, ಡೆತ್ ವಾರಂಟ್ ವಾಸ್ ಸೈನ್ಡ್. ನೋ ಗಿಲಾಟಿನ್ ವಾಸ್ ಓನ್ಡ್. ನೋ ಎಕ್ಸಿಕ್ಯೂಷನರ್ ವಾಸ್ ಎಂಪ್ಲಾಯ್ಡ್. ಎಸ್. ಥರ್ಡ್ ಕ್ವಶನ್. ಎ ಲೆಟರ್ ಡ್ಯಾಶ್ ರಿಟರ್ನ್ ಫ್ರೆಂಚ್ ಗವರ್ಮೆಂಟ್ ಟು ಬಾರೋ ಎ ಮಷೀನ್. ಎ ಸಿಮಿಲರ್ ರಿಕ್ವೆಸ್ಟ್ ಇಟಾಲಿ ವೆಲ್ ಅನ್ಫಾರ್ಚುನೇಟ್ಲಿ ಹ್ಯೂಸ್ ಸಮ್ ಆಫ್. ಎಸ್ ಪಾ, ಎಲ್ಲಿ ಟೆನ್ಸ್ ಸೋರ್ಸ್ ಅಂತ ಶಬ್ದ ಎಲ್ಲೂ ಇಲ್ಲಿಲ್ಲ. ಫೆನಿಟ್ ಹಾರ್ಬ್ ಎಲ್ಲೂ ಇಲ್ಲ. ಎ ಲೆಟರ್ ಡ್ಯಾಶ್ ಫ್ರೆಂಚ್ ಗವರ್ಮೆಂಟ್ ಟು ಬಾರೋ, ಎಲ್ಲಿದೆ ಹಾರ್ಬ್? ಏನೋ ಟೆನ್ಸ್ ತೋರಿಸುವಂತ ಕ್ಲಿವ್ ಎಲ್ಲೂ ಇಲ್ಲ ಇದು. ಹಾಗಾದ್ರಿಂದ ನಾವು ಪ್ರೆಸೆಂಟ್ ಆದ್ರೂ ಮಾಡ್ಬೋದು, ಪಾಸ್ಟ್ ಆದ್ರೂ ಮಾಡ್ಬೋದು. ಅಂದ್ರೂ ಸಹಿತ ಇದು 2D ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಇಲ್ಲಿ ನಾವು ಪಾಸ್ಟ್ ಮಾಡ್ತೀವಿ ಅಂದ್ರೆ, ಹೌದಲ್ಲೋ, ಇದು ಕೂಡ ನಮ್ಮ ಲೆಸನ್ಸ್ಗಳಲ್ಲಿ ಬಹುತೇಕ ಎಲ್ಲ ಲೆಸನ್ಸ್ಗಳು ಪಾಸ್ಟ್ ಟೆನ್ಸ್ನಲ್ಲಿ ಅದಾವ್ರಿ. ಕೆಲವು ಪ್ರೆಸೆಂಟ್ನಾಗ ಬರ್ತಾವ್ರೆ. ಹಾಗಾಗಿ ಪಾಸ್ಟ್ನಾಗ ಮಾಡೋದೇ ಬೆಟರ್. ಪಾಸ್ಟ್ನಾಗ ಮಾಡಬೇಕು. ಅಗೇನು ವಾಸ್ ವೇರ್, ಯಾವುದು ಯಾವ ಕ್ಯಾನ್ ಏನು ಬರುವಂಥದ್ದು ಪ್ರಸಂಗ ಏನು ಇಲ್ಲ ಅಂತ ವೈತೆಲ್ಲ ನೋಡ್ಬೇಕ್ರಿ. ಇನ್ನೊಂದು ವಿಡಿಯೋ ನೋಡ್ರಿ, ಆಚೆ ಕಡೆ ಪಟ್ಟದಕಲ್ಲಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕಿನಿ, ಅಲ್ಲಿ ಬಂದವ, ಅಲ್ಲಿ ನೋಡ್ಬೋದು, ಸಾಕಷ್ಟಿದಾವ. ಇಲ್ಲಿ ಯಾವ ಅಂತ ಬಂದೈತೆ ಎಲ್ಲೋ ಸ್ವಲ್ಪ ಡೌಟ್ ಬರ್ತೈತಿ. ಬಟ್ ಒಂದು ಸ್ವಲ್ಪ ಏನಾದರೂ ವಿಶೇಷ ಬರ್ತಿರ್ತೈತಿ.
ಪ್ರತಿ ಎಕ್ಸಾಂಪಲ್ನು ಸಮಥಿಂಗ್ ಸ್ಪೆಷಲ್ ಮೇ ಬಿ ದೇರ್. But if there is no something speciality, and it will be a good practice for us. Suppose we go on solving more and more number of questions. A letter, because it is singular number, was. A letter was, past participle is written. A letter was written to the French government to borrow a machine. A similar request, again singular number, was, past participle is sent. A similar request was sent to the King of Italy as well. Unfortunately, huge sums of money, huge sums, it is plural. ಯಾವಾಗಲೂ ಒಂದು ಗೊತ್ತಿರಲಿ ನಿಮಗೆ ವಿದ್ಯಾರ್ಥಿಗಳೇ, ಹಿಂಗೊಂದು ಫ್ರೇಸ್ ಇದ್ದರೆ, ಸಬ್ಜೆಕ್ಟು ಬರೇ ಒಂದು ವರ್ಡ್ ಐತಿ ಮನಿ ಅಂತ ಐತಂದ್ರೆ ಓಕೆ, ಹಿಂಗ ಫ್ರೇಸ್ ಇತ್ತಂದ್ರೆ ಆಫ್ ಇರ್ತೈತ್ರಿ. ಆಫ್ದ ಹಿಂದಿರ್ತಕ್ಕಂಥ ವರ್ಡ್ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ರೀ. ಇದು ಸಿಂಗುಲರ್ ಇರುತ್ತೆ, ಇದನ್ನ ನೋಡಬಾರ್ದ್ರಿ. ಇಲ್ಲೊಂದು ಹೇಗೆ ಹೇಳ್ತಾನ, ದ ಬ್ಯಾಗ್ ಆಫ್ ಮ್ಯಾಂಗೋಸ್. ಮ್ಯಾಂಗೋಸ್ ನೋಡಿ ವರ್ ಹಾಕಿದ್ರೆ ತಪ್ಪಾಗ್ತೈತಿ. ಆಫ್ದ ಹಿಂದೆ ಏನೈತಿ ಅದನ್ನ ನೋಡಬೇಕು. ದ ಬ್ಯಾಗ್ ಅಂತಿದೆ, ಬ್ಯಾಗ್ ನೋಡಿ ವಾಸ್ ಹಾಕಬೇಕು, ಮ್ಯಾಂಗೋಸ್ ನೋಡಿ ವರ್ ಅಲ್ಲ. ಕ್ಲಿಯರ್? ಡೌಟ್ ಇದ್ರೆ ಕಮೆಂಟ್ ಮಾಡು, ಆನ್ಸರ್ ಮಾಡ್ತೇನೆ, ನಿಮಗೆ ತಿಳಿಸಿ ಹೇಳ್ಕೊಡ್ತೇನೆ. ಹ್ಯೂಸ್ ಸಮ್ಸ್ ಆಫ್ ಮನಿ ಅಂತದ, ಹೌದಲ್ರಿ? ಆಫ್ ಹಿಂದೆ ಏನಿದೆ? ಪ್ಲೂರಲ್ ಇದೆ, ಆದ್ದರಿಂದ ವರ್ ಮಾಡು. ಡಿಮಾಂಡೆಡ್ ಬೈ ಬೋತ್ ನೇಷನ್ಸ್. ಎ ಲೆಟರ್ ವಾಸ್ ರಿಟನ್. ಎ ಸಿಮಿಲರ್ ರಿಕ್ವೆಸ್ಟ್ ವಾಸ್ ಸೆಂಟ್. ಹ್ಯೂಸ್ ಸಮ್ಸ್ ಆಫ್ ಮನಿ ವರ್ ಡಿಮಾಂಡೆಡ್. ಜಸ್ಟ್ ಮಿನಿಟ್ ಫ್ರೆಂಡ್, ಇಲ್ಲೊಂದು ಕ್ವಶನ್ ಇದೆ ನೋಡ್ಕೊಡ್ರಿ. A council by the kinglet to discuss high expenses the matter thoroughly by the unfortunate death sentence to. ಇಲ್ಲಿ ಟೆನ್ಸ್ ತೋರಿಸುವಂತ ವರ್ಡ್ ಯಾವುದೂ ಇಲ್ಲ. No word is there in this paragraph that shows the tense or time ತೋರಿಸುವಂಥದ್ದು ಯಾವುದೂ ಇಲ್ಲ. But it is our habit to make the sentences in past tense. Past tense ಮಾಡಿದ್ರೆ ಕರೆಕ್ಟ್ ಇರ್ತದ್ರಿ. ಯೂಸುವಲಿ ಈಸಿಯೆಸ್ಟ್ ಟೆನ್ಸ್ ಅಂತ ಕರೀತಾರ, ಪಾಸ್ಟ್ನೇ ಮಾಡಿಬಿಡೋಣ. ಏನ್ ಮಾಡ್ತೀರಿ ಅಂತಂದ್ರೆ, ಎ ಕೌನ್ಸಿಲ್ ಅಂತಿದೆ, ಸಿಂಗುಲರ್ ಇದೆ, ವಾಸ್, ಕಾಲ್ಡ್. ದ ಮ್ಯಾಟರ್ uncountable thing and it cannot be pluralized, so it is always singular number. Was considered. The death sentence was singular number. Altered. Okay. A council was called by the kinglet to discuss the high expenses. The matter was considered thoroughly by the ministers. Unfortunately, the death sentence was altered to lifelong imprisonment. Was called. A council was called. The matter was considered. The death sentence was altered. Okay. Fifth question. A special lockup for prisoner, but it was ಅಂತಿದೆ ನೋಡ್ರಿ. ಕ್ಲಿಯರ್? ವಾಸ್ ಅಂತ ಐತಂದ್ರೆ ಮೇಕ್ ದಿಸ್ ಪ್ಯಾರಾಗ್ರಾಫ್ ಇನ್ ಪಾಸ್ಟ್ ಟೆನ್ಸ್ ಅಂತ ಹೇಳಿ. ಇಂಥದ್ದು ಇರತ್ತೈತ್ರಿ, ಕೊಡ್ಬೇಕಂತನ ಐತಿ, ಬಟ್ ಒಮ್ಮೆ ಅಂಡರ್ಸ್ಟುಡ್ ಇರ್ತೈತಿ, ಪಾಸ್ಟ್ ಟೆನ್ಸ್ ಮಾಡಿಬಿಡೋದು ಅದನ್ನ. ಮತ್ತೆ ಯೂನಿವರ್ಸಲ್ ಟ್ರೂತ್ ಹಿಂಗತೆ ಇದ್ರೆ ಪ್ರೆಸೆಂಟ್ ಟೆನ್ಸ್ ಮಾಡ್ಬೇಕಾಗ್ತೈತಿ, ಒಂದೇ ಸ್ಟಿಕ್ ಆಗುವಂಗಿಲ್ಲ ನಾವ್ರಿ. ಬಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಇಸ್ ಇಂಪಾರ್ಟೆಂಟ್. ಎಸ್, ವಿ ಹ್ಯಾವ್ ಟು ಬಿಹೇವ್ ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸೇಮ್ ಟ್ರಿಕ್, same method doesn't entertain always. Okay, it goes on changing according to the situation. A special lockup, because it is singular number, was. Find its past participle is found. A special lockup was found for the prisoner, but it was temporary. A guard, singular number, was appointed to watch over him day and night.
ದ ಫುಡ್ ಫಾರ್ ದ ಪ್ರಿಸನರ್, ಎಸ್, ಫಾರ್ ದ ಪ್ರಿಸನರ್ ಅಂತ ಇಂಪಾರ್ಟೆಂಟ್ ಅಲ್ಲ ಇದು, ಇದನ್ನ ನೋಡಬಾರ್ದ್ರಿ. ಇಲ್ಲಿ ಫಾರ್ ದ ಪ್ರಿಸನರ್ ಇರ್ಬೋದು, ಇಲ್ಲಿ ಫಾರ್ ದ ಪ್ರಿಸನರ್ಸ್ ಇರ್ಬೋದ್ರಿ. ಇದು ಇಂಪಾರ್ಟೆಂಟ್ ಇಲ್ಲ, ಸ್ವಲ್ಪ ನೋಡ್ಕೋರಿ. ಇಲ್ಲೇ ಪ್ಯಾಲೇಸ್ ಕಿಚನ್ ದಿಂದ ತಂದದ್ದು ಪ್ರಿಸನರ್ಸ್ ಅಲ್ಲ, ಪ್ರಿಸನರ್ಸ್ಗಳಿಗೆ ಇರ್ತಕ್ಕಂಥ ಫುಡ್ ಅನ್ನ. ಹಾಗಾದ್ರೆ ಇಲ್ಲಿ ಬರಬೇಕಾದಂಥದ್ದು ಹೆಲ್ಪಿಂಗ್ ವರ್ಬ್ ಫುಡ್ ನೋಡಿ ಬರಬೇಕು. ಅಫ್ಕೋರ್ಸ್ ಇದು ಸಿಂಗುಲರ್ ನಂಬರ್ ಅದ, ಬಟ್ ತಪ್ಪು ಏನೇ ಅಂದ್ರೆ ತಪ್ಪು, ನಾವು ಇದನ್ನ ನೋಡಿ ಹೇಳ್ಬೇಕ್ರಿ. ಫುಡ್ ವಾಸ್ ಬ್ರಾಟ್, ಫುಡ್ ವಾಸ್ ಫ್ಯಾಚರ್ಡ್ ಫಾರ್ ದ ಪ್ರಿಸನರ್. ಬಟ್ ಇಲ್ಲೇ ನಿಮಗೆ ಹಾಕಿ ನಾನು ಹಿಂಗೆ ಕೊಟ್ಟು ಬಿಡ್ತೀನಪ್ಪ, ನಿಮಗೆ ಕನ್ಫ್ಯೂಸ್ ಮಾಡಕ್, ಮಸ್ತ್ ಕನ್ಫ್ಯೂಸ್ ಮಾಡಕ್ ಕೊಟ್ಟು ಬಿಡ್ತೇನೆ. ಆರಾಮಾಗಿ ನೀವೇನು ತುಂಬೋದು, ವರ್ ಅಂತ ತುಂಬೋದು, ತುಂಬಲಿಕ್ಕಿಲ್ಲ, ತಿಳಿದವರು ತುಂಬೋದಿಲ್ಲ. ಬಟ್ ಸ್ವಲ್ಪ ಸ್ವಲ್ಪ ಗೊತ್ತಿರೋರು ವರ್ ಅಂತ ತುಂಬಿಡ್ತಾರೆ. ಯಾಕಂದ್ರೆ ಪ್ರಿಸನರ್ಸ್ ಅಂತಲ್ಲ ನಮ್ಮ ಕಾಲೇಜ್ ಮಾಡ್ತಾರಲ್ರಿ, ವರ್ ಅಂತ ತುಂಬ್ತಾರ. ಯಾಕ್ರಿ ವರ್ ಅಂತ ತುಂಬಿದ್ರಿ ಅಂದ್ರೆ ಪ್ರಿಸನರ್ಸ್ ಐತಲ್ಲ ಸರ್. ಮತ್ತೆ ರೇ ಪ್ಯಾಲೇಸ್ ಕಿಚನ್ ದಿಂದ ತಂದದ್ದು ಪ್ರಿಸನರ್ಸ್ ಅಲ್ರಿ, ಪ್ರಿಸನರ್ಸ್ಗಾಗಿ ಫುಡ್ ಅನ್ನ, ಫುಡ್ ವಾಸ್ ಬ್ರಾಟ್. ಸರಿ, ನಿಮಗೆ ಹಿಂಗ ಕೊಟ್ಬಿಡೋದ ಚಲೋ ರೀ. ಹಿಂಗ ಕ್ವಶನ್ ಹಿಂಗ ಇರಲಿ, ಹಿಂಗ ಕೊಟ್ಟದ ಅಂತ ತಿಳ್ಕೊರಿ. ಹಿಂಗೆ ಕೊಡೋದು ಬೆಟರ್ ಇದು, ಯಾಕಂದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ಬಿಡ್ತೈತೆ. ಇದು ಹಿಂಗ ಕೊಡೋದು ಬೆಟರ್, ಹಿಂಗ ಇರಲಿ ಕ್ವಶನ್, ಹಿಂಗಿದ್ರೆ ಚಂದ. ಡಾನ್ ಗೊಂಜನ್ ಅಂತಲ್ಲ, ಇವಾಗಿನ ನನ್ನ ಫಿಗರ್ ಅನ್ನ ಹೇಳೋದು ಬೇಡ. ಅವತ್ತಿನ ಫಿಗರ್ ಅಲ್ಲಿ ಗ್ಯಾಲೆಂಟ್ ಯಂಗ್ ಮ್ಯಾನ್ ಆನ್ ಹಾರ್ಸ್ ಬ್ಯಾಕ್, ಆಕಿ ಸಿಲ್ವರ್ ಮೇಡನ್, ಡಾನ್ ಗೊಂಜಲ್ ಡೋನ್ ಅಲ್ಲಾರ. ಹಂಗ ಅದ ಪಿಕ್ಚರ್ ಅಲ್ಲಿ ಒಂದು ತಲೆ ಒಳಗೆ ಅಂತ ಹೇಳ್ಕೊಂಡು ಶಿ ಡಿಡ್ ನಾಟ್ ರಿವೀಲ್ ಹರ್ ಐಡೆಂಟಿಟಿ ಅಂತದ, ಬಿಕಾಸ್ ಶಿ ಗ್ರೂ ವೆರಿ ಓಲ್ಡ್. ಹಿ ಆಲ್ಸೋ ಡಿಡ್ ನಾಟ್ ರಿವೀಲ್ ಹಿಸ್ ಐಡೆಂಟಿಟಿ ಬಿಕಾಸ್ ಹಿ ಗ್ರೂ ಗೌಟಿ, ಗ್ರೋಟೆಸ್ಕ್. ಓಕೆ, ಬರ್ರಿ. ದ ಫುಡ್ ಫಾರ್ ದ ಪ್ರಿಸನರ್ಸ್ ವಾಸ್ ಫೆಚ್ಡ್. ಫೆಚ್ ಅಂದ್ರೆ ಏನು, ಬ್ರಿಂಗ್ ಅಂದಂಗಾರ. ಇದು ಬ್ರಿಂಗ್ ಅಂದ್ರ ಅಲ್ಲೇ ಇರ್ತಿ ತಗೊಂಡು ಬರೋದು. ಫೆಚ್ ಅಂದ್ರ ಇಲ್ಲಿಂದ ಹೋಗಿ ಅದನ್ನ ತಗೊಂಡು ಹೊಳ್ಳಿ ಬರೋದು. ಮತ್ತು ಅವ್ ಪ್ರಿಸನರ್ ಮಾಡ್ತಿದ್ನಲ್ಲ ಫಸ್ಟ್, ಯಾರವರು ಗಾರ್ಡ್ ಆಫ್ ದ ಪ್ರಿಸನ್. He could fetch the food from palace kitchen, but after he was dismissed, the prisoner himself went there to fetch his food. The food for the prisoners was fetched from the palace kitchen. Okay, past tense, because tense, a word is there that gives the clue of the tense. Okay friends, a lockup, a special lockup, a lockup was found. A guard was appointed. The food was brought. Don't look at this word. But while reading, you have to look, of course. But you have to understand what is the real subject. Subject, the place of subject may be sometimes it goes on. ಬೇರೆ ಬೇರೆ ಕಡೆ ಬರೋ ಸಾಧ್ಯತೆ ಇದೆ. But we have to identify the real subject from the group of words. And we have to use the verb that agrees with the direct or real subject. Okay, yes. Next question. A year later, ನೋಡ್ಬೇಕಿದು. ಲೇಟರ್ ಅಂದ್ರೆ ನೋಡೋಣ, ಪಾಸ್ಟ್ ಆಯ್ತು ಪ್ರೆಸೆಂಟ್ ಆಯ್ತು ನೋಡ್ಬೇಕು. A year later, a new item of expenditure dash by the kinglet. Kinglet ಅಂದ್ರೆ ಏನು, ಸ್ಮಾಲ್ ಕಿಂಗ್. ಬುಕ್ಲೆಟ್ ಅಂತೀವಲ್ಲ, ಸ್ಮಾಲ್ ಬುಕ್. More than 600 francs spent on prisoners. ಏನು ಕೊಟ್ಟಿಲ್ಲ, ಇಲ್ಲ ಟೆನ್ಸ್ ಗೊತ್ತಾಗಲ್ಲ. ಅಂಡ್ ಫೈಂಡ್ ಚೀಪರ್ ವೇ. ಇಲ್ಲ, ಟೆನ್ಸ್ ಕ್ಲೂ ಕೊಡುವಂಥ ವರ್ಡ್ಸ್ಗಳು ಯಾವುವೂ ಇಲ್ಲ. ಬಟ್ ಆಸ್ ಯೂಸ್ವಲ್ ಇನ್ ಪಾಸ್ಟ್ ಟೆನ್ಸ್. ಎ ಇಯರ್ ಲೇಟರ್ ಅ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಎ ಅಂತಿದೆ ನೋಡ್ರಿ, ನೀವು ಐಟಮ್ ಅಂತಿದೆ ನೋಡ್ರಿ. ಐಟಮ್ಸ್ ಅಂತಿದ್ರೆ ಮತ್ತೆ ಕೆಲಸ ಕೆಡ್ತಿತ್ರಿ, ಅವಾಗ ಎ ಬರ್ತಿದ್ದಲ್ಲಿ ಬಿಡ್ರಿ. ಅದಲ್ಲ ಹುಷಾರೆ, ಎಕ್ಸ್ಪೆಂಡಿಚರ್ ನೋಡಬಾರ್ದು ನಾವ್ರಿ, ಐಟಮ್ ನೋಡ್ಬೇಕ್ರಿ. ಸಿಂಗ್ಯುಲರ್ ಇದೆ, ಅದಕ್ಕೆ ವಾಸ್ ಹಾಕ್ರಿ. ವಾಸ್ ನೋಟಿಸ್ಡ್ ಬೈ ದ ಕಿಂಗ್ಲೆಟ್. ಮೋರ್ ದೆನ್ 600 ಫ್ರಾಂಕ್ಸ್ ಅಂತಿದೆ. ಅದನ್ನ ಪಾಸ್ಟನ್ನು ಮಾಡ್ಬೋದು, ಪ್ಲೂರಲ್ ಮಾಡ್ಬೋದು, ಸಿಂಗ್ಯುಲರ್ ಮಾಡ್ಬೋದ್ರಿ. ಫ್ರಾಂಕ್ಸ್ ವಾಸ್, ಫ್ರಾಂಕ್ಸ್ ವರ್ ಮಾಡ್ಬೋದು, ವಾಸನ್ ಮಾಡ್ಬೋದು. ಯಾಕಂದ್ರೆ ಒಂದು ಅಮೌಂಟ್ 20,000 ರೂಪೀಸ್ ವಾಸ್ ಅಂತೀವ್ರಿ. ವಾಸ್ ಅಂತ ಮಾಡೋದು ಬೆಟರ್ ಅಂತ ಅನ್ಸುತ್ತೆ ನನಗ್ರಿ. ವಾಸ್, ಮೇಕ್ ಇಟ್ ವಾಸ್ ಆರ್ ವರ್. ಫ್ರಾಂಕ್ಸ್ ಅಮೌಂಟ್, ಟೋಟಲ್ ಒಂದು ಅಮೌಂಟ್ ಇದು, ಸಮ್. ಅದರಿಂದ ಸಿಂಗ್ಯುಲರ್ ಮಾಡೋದು ಬೆಟರ್. ಪ್ಲೂರಲ್ ಮಾಡಿ ನಾನು ವರ್ ಅಂತ ಮಾಡೀನಿ.
ವರ್ ಮಾಡ್ರಿ, ವಾಸ್ ಮಾಡ್ರಿ, ಬೋತ್ ಆರ್ ಕರೆಕ್ಟ್ ಅಂತ ನನಗೆ ಅನಿಸ್ತೈತಪ್ಪ ಮತ್ತಿದು. ಆದ್ರೆ ಯೂಸ್ವಲಿ ವಾಸ ಮಾಡ್ಬೇಕ್ರಿ ಇದನ್ನ. ವಾಸ, ಎಸ್ ಐ ಪ್ರಿಫರ್ ವಾಸ್. ಇಲ್ಲ, ಲೆಟ್ ಮಿ ಟೇಕ್ ಒನ್ ಪರ್ಟಿಕ್ಯುಲರ್ ತೊಗೊಂಡ್ಬಿಡ್ತೀನಿ, ವಾಸ ಅಂತ ತೊಗೊಂಡ್ಬಿಡ್ತೀನಿ ತಗೋರಿ. ವಾಸ್ ಸ್ಪೆಂಟ್ more than 600 francs was spent on the prisoners' upkeep. The council, singular number, council was summoned, okay, once again to find a cheaper solution. ಡಿಸ್ಕಷನ್ ಮಸ್ತ್ ಐತಲ್ಲ ರೀ, ಇದು ಏನು ಮಾಡಿದಾನೆ, ಚಲೋ ಮಾಡಿದ ನೋಡಿ. ಬಟ್ ಅಮೌಂಟನ್ನು ಒಂದದು 20,000 rupees ಈಸ್ ಅಂತೀವ್ರಿ ನಾವ್ರಿ. 20,000 rupees ಆರ್ ಅನ್ನೋದಿಲ್ಲ, ಬಟ್ ಆರ್ ಅನ್ಬೋದು, ಬಟ್ ಈಸ್ ಈಸ್ ಪ್ರಿಫರ್ಡ್ ಬಿಕಾಸ್ ಇಟ್ ಈಸ್ ಅಮೌಂಟ್. ಕಮಿಂಗ್ ಟು ನೆಕ್ಸ್ಟ್, seventh. Have I completed the sixth one? Yes, I'm right. The guard dismissed to save the state's money, it that the prisoner could antida nodri. Good. Then it is a clue for us to fill up the blanks with past verbs, past auxiliaries. Would ಅಂತ ಬಂತಂದ್ರೆ ಪ್ರೆಸೆಂಟ್ ಪಾಸ್ಟ್ ಮಾಡೋದಲ್ರಿ. ವಿತೌಟ್ ಎ ಗಾರ್ಡ್ ದ ಪ್ರಿಸನರ್ ರೆಫ್ಯೂಸ್. ಇಲ್ಲೊಂದಿದೆ ನೋಡ್ರಿ, ಮತ್ತೆ ಕ್ಲೂ, ಎರಡು ಕ್ಲೂ ಇದಾರೆ, ಎರಡು ಕ್ಲೂ ಐತೆ. ಪಕ್ಕ ಪಾಸ್ಟ್ನೇ ಮಾಡಿ, ಅಂಜಿಕೆಲ್ದ ಪಾಸ್ಟ್ನೇ ಮಾಡ್ರಿ. ಈಗ ದ ಗಾರ್ಡ್ ಸಿಂಗುಲರ್ ನಂಬರ್ ವಾಸ್ ಡಿಸ್ಮಿಸ್ಡ್ ಟು ಸೇವ್ ದ ಸ್ಟೇಟ್ಸ್ ಮನಿ. ಇಟ್ ಸಿಂಗುಲರ್ ನಂಬರ್ ವಾಸ್ ಹೋಪ್ಡ್ that the prisoner would run away without a guard. However, link, the prisoner refused to leave and food, ಇದೆಲ್ಲ ನಮ್ಮ ಸಂಬಂಧಪಡೋದಿಲ್ಲ ಇಲ್ಲಿವರೆಗೆ ನೋಡು. ದ ಪ್ರಿಸನರ್ ರೆಫ್ಯೂಸ್ ಟು ಲೀವ್ and the food singular number ಇದೆ, was brought by him from the kitchen himself. Reflexive pronoun. Okay. The guard was dismissed. It was the hoped. Food was brought. 8th. The prisoner dash why he did not. Past ಇದೆ ಇಲ್ಲಿ ನೋಡ್ಬೇಕ್ರಿ, ಅಷ್ಟು ಲೈನ್ ಓದ್ಬಿಡ್ಬೇಕ್ರಿ. ಅರ್ಗ್ಯೂಡ್ ಅಂತ ಇಲ್ಲೊಂದು ಬೇರೆ ಇದ್ದಾರೆ. ಇದರಿಂದ ಏನು ಗೊತ್ತಾಗ್ತದೆ ನಮ್ಗೆ, ಇದನ್ನ ಪಾಸ್ಟ್ ಟೈಮ್ ಮಾಡು ಅಂತ ಹೇಳಿ. ಬಹುತೇಕ ಹಂಗತೆ ಎಲ್ಲವೂ ಪಾಸ್ಟ್ನಾಗ ಆಗ್ತಾವ, ಬಟ್ ಒಂದೊಂದ್ಸಾರಿ ಹುಷಾರೆ, ಎರಡು ಪಾಸ್ಟ್ನಾಗ ಆದ್ರೆ ಇನ್ನೊಂದು ಪ್ರೆಸೆಂಟ್ನಾಗ ಆಗತ್ತಿರ್ತೈತಿ, ನೋಡ್ಕೊಂಡೇ ಮಾಡಬೇಕು. ಇನ್ ದೋಸ್ ಡೇಸ್ ಅಂತ ತಿಳ್ಕೊಂಡು ಎರಡು ಹೇಳ್ತಾರೆ, ಬಟ್ ಈವನ್ ಟುಡೇ ಅಂತ ಹೇಳಿ ಒಂದು ಹೇಳ್ತಾರೆ. ಇನ್ ದೋಸ್ ಡೇಸ್ ಅಂದದ್ದು ಪಾಸ್ಟ್ ಮಾಡ್ತೀರಿ, ಬಟ್ ಈವನ್ ಟುಡೇ ಅಂದದ್ದು ಪ್ರೆಸೆಂಟ್ ಮಾಡ್ತೀರಿ. ಹುಷಾರೆ. ಏನಂದ್ರು experience is our master, is our knowledge. The prisoner, as it is singular number, was asked why he did not flee. Flee andre odi hogu, run away. The kingdom, from the kingdom. Flee, why did not he flee from the kingdom? He replied, illondide nodri past replied anteli, that his character ruin ಆದದ್ದು, his character singular ಇದೆ, was ruined by the sentence. Furthermore, he argued that he singular number ಇದೆ, was treated badly by the government. The prisoner was asked, his character was ruined, he was treated. Coming to 9th. A pension offered to the prisoner to get rid of 10 silla illi. Once a year, this decision readily ಇಲ್ಲ, ಟೆನ್ಸ್ ತೋರಿಸುವಂಥ ವರ್ಡ್ ಏನೂ ಇಲ್ಲ. ಇವೆಲ್ಲ ಪ್ಯಾರಾಗ್ರಾಫು ನೋಡಿದ್ರೆ ಏನು ಅನಿಸ್ತದೆ ನಿಮಗೆ, 2D ಲೆಸನ್ನಲ್ಲಿ ಬಂದಿರತಕ್ಕಂಥ ಸೆಂಟೆನ್ಸ್ಗಳನ್ನ ಪಾಸ್ಟ್ ಟೆನ್ಸಲ್ಲೇ ಮಾಡು. ಓಕೆ, ಯಸ್. ಎ ಪೆನ್ಷನ್ ಆಸ್ ಇಟ್ ಈಸ್ ಸಿಂಗುಲರ್ ನಂಬರ್ ವಾಸ್ ಆಫರ್ಡ್ ಟು ದ ಪ್ರಿಸನರ್ ಟು ಗೆಟ್ ರಿಡ್ ಆಫ್ ಹಿಮ್. ದ ಸಮ್ singular number ಇದು, sum was fixed at 600 francs a year. This decision, this is always used with singular number. There must be singular number.
This decision, singular number, was accepted readily by the criminal. A pension was offered. The sum was fixed. This decision was accepted. 10th question. 1/3 of the annuity to criminal in advance, a small piece of land just across the frontier. The market again a word that shows the tense is not found in this paragraph. No word is there. No such word is there. Then automatically, as almost all the sentences are in past tense in 2D or lesson, this paragraph is also answered in past. 1/3 of the annuity, 1/3, it is an amount, singular number. 1/3 of annuity, ವರ್ಷಾಸನ, ವರ್ಷಕ್ಕೊಮ್ಮೆ ಕೊಡ್ತಿರ್ತಾರಲ್ಲ ವರ್ಷಾಸನ, ತಿಂಗಳಿಗೊಮ್ಮೆ ಕೊಟ್ರೆ ಮಾಸಾಸನ ಅಂತ ಕರೀತಾರೆ. ಮಂತ್ಲಿ, ವೀಕ್ಲಿ, ಆನ್ಯುವಲ್ಲಿ ಅಂತ ಅಂಗರೀತಾರೆ. 1/3 ಆಫ್ annuity was paid ಲಾಸ್ಟ್ ವೈ ಐತಿ, ವೈ ಹೋಗಿ ID ಬರ್ತೈತ್ರಿ, ಪೇಡ್, ಇದು ಒಂದು ವಿಶೇಷ ಬರ್ತೈತೆ ನೋಡ್ರಿ. ಇದು 1/3 of annuity was paid to the criminal in advance. A small piece of land, ಪೀಸ್ ನೋಡ್ಬೇಕ್ರಿ, ಪೀಸ್. ಸಮ್ ಪೀಸಸ್ ಆಫ್ ಲ್ಯಾಂಡ್ ಇದ್ರೆ ವರ್ ಬರ್ತಿತ್ರಿ. ಎ ಸ್ಮಾಲ್ ಪೀಸ್, ಅಫ್ಕೋರ್ಸ್ ಲ್ಯಾಂಡ್ ಇದ್ರೆ ಆಲ್ವೇಸ್ ಸಿಂಗ್ಯುಲರ್, ಇಟ್ ಕೆನಾಟ್ ಬಿ ಕೌಂಟೆಡ್, ಬಟ್ ಪೀಸಸ್ ಕ್ಯಾನ್ ಬಿ ಕೌಂಟೆಡ್. A small piece of land was bought by him just across the frontier. There, market gardening, gerund idu, gerund. ing form used as a verb. Market gardening, reading is good habit antivalla hanga. Market gardening was started by him to earn a living. 1/3 was paid. A small piece was bought. Market gardening was started. 11th question. A huge revenue collected by the prince from Monaco house. ನೋಡ್ತೀನಿ ಟೆನ್ಸ್ ಎಲ್ಲರ ಐತೆ ಹಂಗಂತೇಳಿ, ಇಲ್ಲ ಅಂದ್ರೆ ಪಾಸ್ಟ್ ಐತಲ್ರಿ, ಇಟ್ ವಾಸ್ ಅಂತ ಐತೆ ನೋಡ್ರಿ. ಕ್ಲಿಯರ್? ಓಕೆ, ಪಾಸ್ಟೇ ಮಾಡಂತ. A huge revenue, it is singular number, therefore was collected by the Prince of Monaco from gaming houses. ರೂಲೆಟ್, ಅಲ್ಲೊಂದು ಏನು ಗೇಮಿಂಗ್ ಹೌಸ್ನಾಗ ಆಟ ಆಡ್ತಿರ್ತಾರಲ್ಲ, ಅದೊಂಥರ ಈ ಗ್ಯಾಂಬ್ಲಿಂಗ್ ಗೇಮ್ ಅದ್ರಿ, ಹಿಂಗೆ ತಿರುಗಿಸೋದು ಇರ್ತೈತೆ. ಅದು ಜಾತ್ರೆ ಒಳಗೆ ಮೊದಲೆಲ್ಲ ಇತ್ತು, ಈಗೆಲ್ಲ ಹಂಗೆ ಮಾಡ್ಕೊಡೋದಿಲ್ಲ. ಪಬ್ಲಿಕ್ಲಿ ಎಲ್ಲ ತುಡುಗ ಬಡಗ ನಡೀತಿರ್ಬೇಕ್ರಿ, ಬಟ್ ಪಬ್ಲಿಕ್ಲಿ ನಡೆಯೋದಿಲ್ಲ ಇವು. ಇದು ಏನಾಗ್ತದೆ, ರೂಲೆಟ್, ನೇಮ್ ಆಫ್ ಗ್ಯಾಂಬ್ಲಿಂಗ್ ಗೇಮ್, ಸಿಂಗ್ಯುಲರ್ ಇದೆ. ವಾಸ್ ಪ್ಲೇಡ್, PLAYED, ಬೈ ಮೆನಿ ಪೀಪಲ್ ಹೂ ರಿಸ್ಕ್ಡ್. ಇಲ್ಲೊಂದಿದೆ ನೋಡ್ರಿ, ಪಾಸ್ಟ್ ಟೆನ್ಸ್ ಮಾಡು ಅಂತ ಹೇಳುವಂಥದ್ದು. ವಾಸ್ ಅಂತಿದೆ, ರಿಸ್ಕ್ಡ್ ಅಂತಿದೆ. ದೇರ್ ಫಾರ್ಚೂನ್ಸ್, ಎ ಮೊನೊಪಲಿ, ಏಕಸ್ವಾಮಿತ್ವ, ಸಿಂಗ್ಯುಲರ್ ಇದೆ. ವಾಸ್ ಕೆಪ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಬೈ ದ ಜರ್ಮನ್ ಸವರೈನ್ಸ್ until it was banned there. ಬ್ಯಾಂಡ್ ಅಂತ ಇಲ್ಲಿ ಇದೆ, ವಾಸ್ ಅಂತಿದೆ ಅಲ್ಲ, ವಾಸ್ ಸಾಕು, ಬ್ಯಾಂಡ್ ಬರತ್ತೈತ್ರಿ. ಇದು ನಾನ್ ಫಿನಿಟ್ ಹಾರ್ಬ್, ಇದು ವಾಸ್ ಫಿನಿಟ್ ಹಾರ್ಬ್. ಇದು ಇದ್ರ ಮ್ಯಾಗ ಟೆನ್ಸ್ ಡಿಸೈಡ್ ಆಗಲ್ರಿ. ಬ್ಯಾಂಡ್ ಅಂತ ನೋಡಿಗಿಡ್ರಿ ನೀವು ರೀ, ಪಾಸ್ಟ್ ಪಾರ್ಟಿಸಿಪಲ್ ಪ್ಯಾಸಿವಸ್ನ ಬ್ಯಾಂಡೇ ಇರ್ತೈತೆ. ಇದು ವಾಸ್ ಐತೆ ಪಾಸ್ಟ್ ಟೆನ್ಸ್, ಈಸ್ ಐತೆ ಪ್ರೆಸೆಂಟ್ ಟೆನ್ಸ್. ಬ್ಯಾಂಡ್ ಮೇಲೆ ಡಿಸೈಡ್ ಆಗಲ್ಲ, ಗೊತ್ತಿರ್ಬೇಕು ನಿಮಗದು. ಎ ಹ್ಯೂಜ್ ರೆವೆನ್ಯೂ ವಾಸ್ ಕಲೆಕ್ಟೆಡ್ by the Prince of Monaco from gaming houses. Roulette was played by many people who risked their fortunes. A monopoly was kept by the German sovereigns until it was banned there. A huge revenue was collected. Roulette was played. A monopoly was kept. Coming to 12th. The criminal led court, ನೋಡ್ತೀನಿ ಟೆನ್ಸ್ ಐತನ ಅಂತೇಳಿ. Here the moment the decree allowed by the judge, later verdict to the king. ಇಲ್ಲ, ಯಾವುದು ವರ್ಡು ಇಲ್ಲ, ಟೆನ್ಸ್ ತೋರಿಸುವಂಥದ್ದಿಲ್ಲಿ. ಆದರೂ ಪಾಸ್ಟ್ ಅನಿವಾರ್ಯ ಅನ್ನೋದಕ್ಕಿಂತಲೂ ಆಸ್ ಯೂಸುವಲ್, ನಾಟ್ ಅನ್ಯೂಸುವಲ್.
ದ ಕ್ರಿಮಿನಲ್ ಆಸ್ ಇಟ್ ಇಸ್ ಸಿಂಗ್ಯುಲರ್ ನಂಬರ್ ವಾಸ್. ಲೀಡ್ ಲೆಡ್ ಪಾಸ್ಟ್ ಟೆನ್ಸ್ ಚೇಂಜ್ ಆಗ್ತದೆ ಸ್ಪೆಲ್ಲಿಂಗ್. ಎಲ್-ಇ-ಡಿ ಲೀಡ್ ಪ್ರೆಸೆಂಟ್, ಪಾಸ್ಟ್ ಟೆನ್ಸ್ ಈಸ್ ಎಲ್-ಇ-ಡಿ ಲೆಡ್. ಇದು ಲೆಡ್ ಆಗ್ತೈತಿ, ಬಟ್ ಆ ಲೆಡ್ ಬೇಡ, ಈ ಲೆಡ್ ಮಾಡ್ಬೇಕು ಇದನ್ನ. ಸೀಸ್ ಅಂತ ಆಗುತ್ತಲ್ಲ ಅದು ರೀ. ದ ಕ್ರಿಮಿನಲ್ ವಾಸ್ ಲೆಡ್ ಟು ದ ಕೋರ್ಟ್ ರೂಮ್ ಟು ಹಿಯರ್ ದ ಜಜ್ಮೆಂಟ್. ದ ಡಿಕ್ರಿ ಸಿಂಗ್ಯುಲರ್ ನಂಬರ್, ಜಜ್ಮೆಂಟ್ ಸಿಂಗ್ಯುಲರ್ ನಂಬರ್, ವಾಸ್ ರೆಡ್ ಪಾಸ್ಟ್ ಪಾರ್ಟಿಸಿಪಲ್ ಇದೆ ಬರ್ತೈತಿ ರೀ. ಅಲೌಡ್ ಬೈ ದ ಜಡ್ಜಸ್. ಲೇಟರ್ ದ ವರ್ಡಿಕ್ಟ್ ಸಿಂಗ್ಯುಲರ್ ನಂಬರ್ ಇದೆ. ವಾಸ್ ಕನ್ವೇಡ್, ವಿ-ಡಿ ವೈ-ಇ-ಡಿ ಬರ್ತೈತಿ. ಹಿಂದೆ ಹೊವೆಲ್ಲ ಐತಲ್ಲ, ವೈ ಚೇಂಜ್ ಆಗಲ್ಲ. ಆಗಲ್ಲ ಹೇಳಿದ್ನಲ್ಲ ನಿಮಗೆ. ಅದಕ್ಕೆ ನೋಡ್ಕೊಂತ ಹೋಗ್ಬೇಕು. ಅಂಟಿಲ್ ದ ಎಂಡ್ ಆಫ್ ದ ವಿಡಿಯೋ ವಿ ಗಾನ್ ಗೆಟಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ನ್ಯೂ ಟೈಪ್ಸ್ ಆಫ್ ಕ್ವಶನ್ಸ್ ಆ್ಯಂಡ್ ಡಿಫರೆಂಟ್ ವೇ ಆಫ್ ಆನ್ಸರಿಂಗ್ ದೆಮ್. ಹಿಂಗೆಲ್ಲ ಇರ್ತದೆ ಕಂಪ್ಲೀಟ್. ಎಲ್ಲದನ್ನು ನೋಡಿದ್ವಿ ಅಂದರೆ, ನೀವು ನೋಡಿದ ಅರ್ಧ ನೋಡಿದ್ರಿ ಮುಂದೆ ಬಿಟ್ರಿ ಅಂದರೆ ಅಲ್ಲಿ ಅಲ್ಲೂ ಮತ್ತೆ ನೋಡುವಂಥವು ಏನಾದ್ರು ಇದ್ದು ಅಂತಂದ್ರೆ ಒಂದ್ಸಲ ಕಂಪ್ಲೀಟ್ ನೋಡಿಬಿಟ್ರಿ ಅಂದ್ರೆ ಸ್ವಲ್ಪ ಫಾಸ್ಟ್ ಹಾಕೊಂಡು ನೋಡಿರ್ಬೇಕಂದ್ರೆ. ಡೌಟ್ ಏನಾದರೂ ಇಷ್ಟ ಆಗಿಯೂ ಸಹಿತ ಡೌಟ್ ಏನಾದರೂ ಬಂದರೆ ಲೆಟ್ ಮಿ ನೋ ಪ್ಲೀಸ್ ದೆಮ್. ಡೆಫಿನೆಟ್ಲಿ ದೇ ವಿಲ್ ಬಿ ಆನ್ಸರ್ಡ್. ದ ಕ್ರಿಮಿನಲ್ ವಾಸ್ ಲೆಡ್ ಟು ದ ಕೋರ್ಟ್ ರೂಮ್ ಟು ಹಿಯರ್ ಹಿಸ್ ಜಜ್ಮೆಂಟ್. ದ ಡಿಕ್ರಿ ವಾಸ್ ರೆಡ್ allowed by the judges. Later the verdict was conveyed to the kinglet for his approval. Yes. And the French government's reply, ನೋಡ್ತೀನಿ ಟೆನ್ಸ್ ಏನಾರ ಐತನ ಅಂತೇಳಿ. ವಾಸ್ ಅಂತ ಐತಲ್ಲ, ಸಾಕು ನನಗೆ ಇಷ್ಟು ಒಂದು ಕ್ಲೀವ್ ಸಾಕ್ರಿ, ಸಾಕು. ಪಾಸ್ಟ್ ಟೆನ್ಸ್ ಮಾಡ್ತೀನಿ ಹಾಗಾದ್ರೆ. And the French government's reply ನೋಡಬೇಕು. Is it singular? Yes, singular. Was received, ಡಿ-ಹೆಚ್ ಬರೋದು, was received. The cost was too high. The sum of 600 francs was, ಫ್ರಾಂಕ್ಸ್ ಇಲ್ಲಿ ವಾಸ್ ಮಾಡೀನಿ, ಇಲ್ಲಿ ವಾಸ್ ಮಾಡೀನಿ, ಅಲ್ಲಿ ಸ್ವಲ್ಪ ಒಂಚೂರು ಜೋಲಿ ಹೋಯ್ತದ. ಅಮೌಂಟ್ ಸಿಂಗ್ಯುಲರ್ ಅಂತ ಟ್ರೀಟ್ ಮಾಡ್ಬೇಕ್ರಿ, ಮಾಡಬಾರ್ದು ರೀ. ದ ಸಮ್ ಇಲ್ಲ, ಇಲ್ಲಿ ಆ್ಯಕ್ಚುಲಿ ಸಮ್ ನೋಡಿ ಬರ್ತೈತೆ ವಾಸ್. ಹೌದು, ಹಾಗಾಗಿ ವಾಸ್ ಬಂದೈತಿ ಇಲ್ಲ. ದ ಸಮ್ ಇದು ಸಾರಿ, ನಾನು ಫ್ರಾಂಕ್ಸ್ ಇದೇನು 16,000 ಫ್ರಾಂಕ್ಸ್ ಇದ್ರ ಸಹಿತ ವಾಸ್ ಬಂದಿತ್ತಂದ್ರೆ ನಾನು ಆಗಲೇ ಹೇಳಿದ್ ಕರೆಕ್ಟ್ ಅಂತ ಪ್ರೂವ್ ಮಾಡೋಕೆ ನನಗೆ ಅವಕಾಶ ಇತ್ತು. ಈಗ ನಾನು ಇದನ್ನ ತಪ್ಪಿಟ್ಕೊಂಡು ಪ್ರೂವ್ ಮಾಡ್ಲಿಕ್ಕೆ ಹೋದೆ ನಾನು. ಆ್ಯಕ್ಚುಲಿ ಇಲ್ಲಿ ವಾಸ್ ಬಂದಿರೋದು ಇದನ್ನ ನೋಡಿ, ಆಫದ ಹಿಂದಿರ್ತಕ್ಕಂಥ ವರ್ಡ್ ಸಮ್ ಐತಲ್ಲ, ಇದನ್ನ ನೋಡಿ ವಾಸ್ ಬಂದೈತ್ರಿ. ನಾನು ಅದನ್ನ ಮೇಲ್ನೋಟಕ್ಕೆ ನನಗೆ ಹಂಗೆ ಕಾಣಿಸ್ತಲ್ಲ, ಹಂಗೆ ಮಾಡ್ಲಿಕ್ಕೆ ಹೋದೆ. ವಿದ್ಯಾರ್ಥಿಗಳ ನಂಬರ್ ನನ್ನನ್ನು ಫ್ರಾಂಕ್ಸ್ ಇತ್ತಪ್ಪ ಅಂದ್ರೆ ಟ್ರೀಟ್ ಇಟ್ ಆಸ್ ಸಿಂಗ್ಯುಲರ್ ನಂಬರ್ ಮಾಡಿಬಿಡ್ರಿ. ಬಟ್ ಇಲ್ಲಂತೂ ದಟ್ ಡಸಂಟ್ ಹ್ಯಾಪನ್, ಅದು ಅಲ್ಲ ಇದೆ. ಸಮ್ ಇರೋದ್ರಿಂದ ವಾಸ್ ಬರ್ತೈತ್ರಿ. ಎಸ್, ದ ಸಮ್ ವಾಸ್ 16,000 francs. ದ ಸಮ್ ಆಫ್ 16,000 francs ವಾಸ್ ಡೀಮ್ಡ್ ಟ್ಯಾಕ್ಸ್ಡ್ ಟು ಎಕ್ಸ್ಪೆನ್ಸಿವ್ ಫಾರ್ ಎ ಸ್ಮಾಲ್ ಸ್ಟೇಟ್. ದಸ್ ದ ಐಡಿಯಾ ಆಫ್ ಇಂಪೋರ್ಟಿಂಗ್ ಎ ಗೆಲೋಟಿನ್, ಈ ಗೆಲೋಟಿನ್ ನೋಡಿ ನಾವು ಹಾಕುವಂಗಿಲ್ಲ, ಐಡಿಯಾ ನೋಡ್ಬೇಕ್ರಿ. ಗೆಲಟಿನ್ ಇದು ಬಹುವಚನ ಇತ್ತಂದ್ರೆ ಒಂದ್ ವೇಳೆ ಇಲ್ಲಿ ಇರೋದು ಇಲ್ಲಿ ಬಿಟ್ರೆ ರಾಮಕ್ ಬೇರೆ. ಬಟ್ ಏನೇ ಅಂದ್ರೂ ಸಹಿತ ಆಫ್ ಹಿಂದಲ್ಲಿ ನೋಡ್ಬೇಕು. ಗೆಲಟಿನ್ ತರಿಸುವಂಥದ್ದಲ್ಲ, ಗೆಲಟಿನ್ ತರಿಸುವ ಐಡಿಯಾನ, ಗೆಲಟಿನ್ ಕೈ ಬಿಡ್ಲಾಯ್ತು ಅಲ್ಲ, ಗೆಲಟಿನ್ ತರಿಸುವಂಥ ಐಡಿಯಾ ಕೈ ಬಿಡ್ಲಾಯ್ತು. ದಸ್ ದ ಐಡಿಯಾ ಆಫ್ ಇಂಪೋರ್ಟಿಂಗ್, ಎಕ್ಸ್ಪೋರ್ಟಿಂಗ್ ಅಲ್ಲ, ಇಂಪೋರ್ಟಿಂಗ್ ಗೆಲಟಿನ್ ವಾಸ್ ಡ್ರಾಪ್ಡ್. ಡಬಲ್ ಪಿ ಬರ್ತೈತಿ ಇಲ್ಲಿ, ಕೊನೆ ಕನ್ಸೋನೆಂಟ್ ಐತಿ, ಅದ್ರ ಹಿಂದೆ ಒಂದು ಸಿಂಗಲ್ ವವೆಲ್ ಐತಿ, ಪಿ ಡಬಲ್ ಆಗ್ತೈತಿ. ಓಕೆ. ರಿಪ್ಲೈ ವಾಸ್ ರಿಸೀವ್ಡ್, ಸಮ್ ವಾಸ್ ಡೀಮ್ಡ್, ಐಡಿಯಾ ವಾಸ್ ಡ್ರಾಪ್ಡ್. ಬಿಟ್ಟೆಲ್ಲ ಇದನ್ನ ವರ್ಡ್ ಹೇಳಿಕತ್ತೀನಲ್ಲ, ಯಾಸ್ ಯಾಕೆ ಅಂತ ಗೊತ್ತಾಗ್ತದೆ ನಿಮಗೆ. ಕಮಿಂಗ್ ಟು 14th question. ಎ ಸಿಂಪ್ಲರ್ ವೇ ಬೈ ದ ಮಿನಿಸ್ಟರ್ಸ್ ಟು ಎಕ್ಸಿಕ್ಯೂಟ್ ದ ಕ್ರಿಮಿನಲ್, ಎ ಸೋಲ್ಜರ್ ಟು ಕಟ್ ಆಫ್ ದ ಮ್ಯಾನ್. ಇಲ್ಲಿ ಬರ್ಬೋದಲ್ರಿ ಅಂತ, ಇದ್ರ ಇನ್ಫಿನಿಟಿವ್ ಇದೆ, ಇದ್ರ ಮೇಲೆ ಟೆನ್ಸ್ ಗೊತ್ತಾಗೋದಿಲ್ಲ. ಹವೆವರ್ ದ ಪ್ರಪೋಸಲ್ ಬೈ ದ ನೋ ಸಚ್ ವರ್ಡ್ ಇಸ್ ದೇರ್ ಇನ್ ದಿಸ್ ಪ್ಯಾರಾಗ್ರಾಫ್. ಬಟ್ ಟು ಶೋ ಟೆನ್ಸ್ ಇಲ್ಲ, ಯಾವುದು ಇಲ್ಲ, ಪಾಸ್ಟ್ ಟೆನ್ಸ್ ಮಾಡಿಬಿಡೋದ್ರಿ. ಎ ಸಿಂಪ್ಲರ್ ವೇ ಸಿಂಗ್ಯುಲರ್ ನಂಬರ್ ವಾಸ್ ಸೀಕ್ ದ ಪಾಸ್ಟ್ ಪಾರ್ಟಿಸಿಪಲ್ ಇನ್ ಸಾಟ್, SOUGHT, seek sought. A simpler way was sought by the ministers to execute the criminal. A soldier, singular number, was requested to cut off the man's head. However, the proposal, singular number, was rejected by the army general. Fine. ಮಸ್ತ್ ಅದ ನೋಡ್ರಿ.
A simpler way was sought. A soldier was requested. The proposal was rejected. 15th. The prisoner, ನೋಡೋಣ ಎಲ್ಲರೈತ near the palace. ಎವ್ರಿ ಡೇ ಅಂತಿದೆ. ಎವ್ರಿ ಡೇ ಅಂದ್ರೂ ಸಹಿತ ಅವಾಗಿನ ಕಥೆ ಇದು ರೀ. ಎವ್ರಿ ಡೇ ಅಂದ್ರೆ ಯೂಶುವಲಿ ಪ್ರೆಸೆಂಟ್ ಮಾಡ್ಬೇಕಾಗ್ತೈತಿ, ಬಟ್ ಅವಾಗಿನ ಕಥೆ ಎಲ್ಲಿದ್ರಿ ಪಾಸ್ಟ್ ಟೆನ್ಸ್ ಮಾಡಿಬಿಡೋದ್ರಿ. ಇಲ್ಲಿ ಯಾವುದೋ ಅಂಥದ್ದು ಟೆನ್ಸ್ ತೋರಿಸುವಂಥದ್ದು ಏನೂ ಇಲ್ಲಲ್ಲ, ಇಲ್ಲ, ಪಾಸ್ಟ್ ಟೆನ್ಸ್ ಮಾಡಿಬಿಡ್ರಿ. ದ ಪ್ರಿಸ್ನರ್ ವಾಸ್, ನೀವು ಅನ್ಬೋದು ಅಲ್ಲಿ ಹ್ಯಾವು ಹ್ಯಾಸು ಏನೋ ಅಂದ್ರಲ್ರಿ ಅಂತೇಳಿ, ಕ್ಯಾನ ಏನು ನಮ್ಗೆ ಹಿಂಗೆ ಇಲ್ಲ ಇಲ್ಲ ರಿಯಲಿ ನನಗೆ ನಿಮ್ಗೇನು ಚೀಟ್ ಮಾಡ್ಬೇಕಂತ ಉದ್ದೇಶ ನನಗೆ ಸಾಧ್ಯನೇ ಇಲ್ಲ, ನನಗೆ ಯಾಕೆ ಬರಬೇಕದು. ಬಟ್ ನಾನು ಆ ವಿಡಿಯೋ ಒಂದು ಮಾಡಿದ್ನಲ್ಲ ರೀ, ಅಲ್ಲಿ ಬಂದಿದ್ದು, ಇಲ್ಲಿಯೂ ಅವು ಬಂದವಂತ ನನಗೆ ಸ್ವಲ್ಪ ನೆನಪಿರಲಿಲ್ಲ. ದಯಮಾಡಿ ಆ ವಿಡಿಯೋ ನೋಡ್ರಿ, ಆ ಥರದ ಎಕ್ಸಾಂಪಲ್ ಬಂದವು. ಇಲ್ಲಿ ಇನ್ನೂ ಬರ್ಬೋದು ಮುಂದೆ. ನಾ ಹೇಳಿದ್ದು ಮಾಡೆಲ್ಸ್ಗಳು ಮತ್ತು ಯಾವ ಬಂದರೆ ಏನು ಮಾಡ್ಬೇಕಂತೇಳಿ, ಬಟ್ ಹೇಳಿನಲ್ಲ ಥಿಯರಿ ಸ್ಟಾರ್ಟಿಂಗ್, ಅದು ಹೆಲ್ಪ್ ಆಗ್ತದೆ. Even though I haven't discussed such examples here, definitely the theoretical knowledge will help you. If you want to make confirmation, you watch that video. ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರಿ, ಗೊತ್ತಾಗ್ತದೆ. ಸ್ವಲ್ಪ ನೋಡ್ಕೊಡ್ರಿ, ಗೊತ್ತಾಗ್ತದೆ. ದ ಪ್ರಿಸ್ನರ್ ವಾಸ್ ಹೌಸ್ಡ್. ಹೌಸ್ ಅಂದರೆ ಇಲ್ಲಿ ಹೊರಬಾಗಿತ್ತದು. ಬಿ ಅನ್ಹೌಸ್ಡ್ ಅಂಡ್ ಅನ್ಹಾರಿಜಿನಡ್ ಅಂತ ತಿಳ್ಕೊಂಡು ಕವಿ ಕುವೆಂಪುರದೊಂದೈತಲ್ಲ, ಅಣಿಕೇತನ ಅಂತೇಳಿ. ಬಿ ಅನ್ಹೌಸ್ಡ್ ಅಂಡ್ ಅನ್ಹಾರಿಜಿನಡ್ ಅಂತಾರ. ಹೌಸನ್ನು ಹೊರಬಾಗಿ ಮಾಡ್ಬೋದ್ರಿ, ಬಟ್ ರೇರ್ ಇದು. ದ ಪ್ರಿಸ್ನರ್ ವಾಸ್ ಹೌಸ್ಡ್ ಇನ್ ಎ ಸ್ಮಾಲ್ ಸೆಲ್ ನಿಯರ್ ದ ಪ್ಯಾಲೇಸ್. ಸೆಲ್, ಸ್ಮಾಲ್ ರೂಮ್ ಇನ್ ಎ ಜೈಲ್. ಎವ್ರಿ ಡೇ ಹೀಸ್ ಮೀಲ್ಸ್ ಪ್ರಿಪೇರ್ಡ್ ಬೈ ರಾಯಲ್ ಕುಕ್ಸ್. ಒಂದು ಮಿಸ್ಟೇಕ್ ಮಾಡೇನೆ, ಇದು ಆಲ್ವೇಸ್ ಸಿಂಗ್ಯುಲರ್ ಫ್ರೆಂಡ್, ನನ್ನಿಂದ ಒಂದು ಮಿಸ್ಟೇಕ್ ಆಗಿದೆ. ಮೀಲ್ಸ್ ಆಲ್ವೇಸ್ ಸಿಂಗ್ಯುಲರ್. ಟು ಲುಕ್ ಅಟ್, it seems that it is a plural, yet it is singular. Meals singular ಇದು. meals singular was ಬರ್ತೈತ್ರಿ. meals singular ನಂಬರ್ was ಬರ್ತೈತ್ರಿ. ಎಸ್, was ಬರ್ತಾವ್ರಿ. ಸ್ವಲ್ಪ ಇದಾಯ್ತದು. The prisoner was housed in a small cell near the palace. Every day his meals was prepared ಬೈ ದ ರಾಯಲ್ ಕುಕ್ಸ್. ಒಂದೆರಡು ಸಮಸ್ಯೆಗಳು ಬಂದವಲ್ಲ. ಫ್ರಾಂಕ್ಸು ವಾಸ್, ಮೀಲ್ಸು ವಾಸ್. 99% ಕರೆಕ್ಟ್ ಐತ್ರಿ. 1% ಒಂಚೂರ ನನಗೂ, ಬಟ್ ಕರೆಕ್ಟ್ ಐತ್ರಿ, ಕರೆಕ್ಟ್ ಐತಿ. ಮೀಲ್ಸು ನೋಡ್ಲಿಕ್ಕೆ ಪ್ಲೂರಲ್ ಕಾಣಿಸ್ತೈತಿ, ಬಟ್ ಸಿಂಗ್ಯುಲರ್ ಅದು. ಅಮೌಂಟು ಕೂಡ ನೋಡ್ಲಿಕ್ಕೆ ಪ್ಲೂರಲ್ ಕಾಣಿಸ್ತೈತಿ, ಬಟ್ ಸಿಂಗ್ಯುಲರ್ ಅದಾರೆ. ನಾನು ಒಂದು ಸ್ವಲ್ಪ ವಿಡಿಯೋ ಮುಗಿದ ನಂತರ ಇನ್ನೊಂಚೂರು ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊತೀನಿ. ಎಸ್, ಹಿಸ್ ಮೀಲ್ಸ್ ವಾಸ್ ಪ್ರಿಪೇರ್ಡ್ by the royal cooks. The expenses, idantu clearly plural aitalla, were recorded in the state budget by the treasurer. The prisoner was housed. His meals was prepared. The expenses were recorded. 16th. The problem intensely ಡ್ಯೂರಿಂಗ್ ದ ಕೌನ್ಸಿಲ್ ಮೀಟಿಂಗ್ ಸೆವೆರಲ್ ಆಪ್ಷನ್ಸ್ ಬೈ ದ ಮಿನಿಸ್ಟರ್ಸ್ ಅಂಡ್ ಏನಲ್. ಇಲ್ಲಿ ಕೂಡ ಟೆನ್ಸ್ ತೋರಿಸುವಂಥ ವರ್ಡು ಇಲ್ಲ, ಮತ್ತೆ ಪಾಸ್ಟ್ ಟೆನ್ಸ್ ಮಾಡೋದು. ದ ಪ್ರಾಬ್ಲಮ್, ಬಿಕಾಸ್ ಇಟ್ ಇಸ್ ಸಿಂಗ್ಯುಲರ್ ನಂಬರ್, ವಾಸ್ ಡಿಬೇಟೆಡ್, ಡಿಸ್ಕಸ್ಡ್. ದ ಪ್ರಾಬ್ಲಮ್ ವಾಸ್ ಡಿಬೇಟೆಡ್ ಇಂಟೆನ್ಸ್ಲಿ ಡ್ಯೂರಿಂಗ್ ದ ಕೌನ್ಸಿಲ್ ಮೀಟಿಂಗ್. ಸೆವೆರಲ್ ಆಪ್ಷನ್ಸ್ ಪ್ಲೂರಲ್ ಓವರ್ ವೆಯ್ಡ್, ತೂಕ ಮಾಡು, ಅಳದು ತೂಗು ಹೇಳಂತಾರಲ್ಲ ಹಂಗ, by the ministers. Finally, an annual pension, singular number, was granted to the culprit, criminal. The problem was debated, several options were weighed, an annual pension was granted. 17th. The prisoner, ನೋಡ್ತೀನಿ ಯಾವ್ದಾರ ಟೆನ್ಸ್ ತೋರಿಸುವಂಥ ವರ್ಡ್. ದ ರೆಗ್ಯುಲರ್ ಪೆನ್ಷನ್ ಪರ್ಟಿಕ್ಯುಲರ್ಲಿ ಎವ್ರಿ ಇಯರ್ ಅಂದ್ಕೊಂಡು ಪ್ರೆಸೆಂಟ್ ಅಂತ ತಿಳ್ಕೊಬೇಡ್ರಿ. ಪಾಸ್ಟ್ ಟೆನ್ಸ್ ಐತಿ, ಎವ್ರಿ ಇಯರ್ ಅಂತ ಅನ್ಬೋದು. ದ ಪ್ರಿಸನರ್ ಪಾಸ್ಟ್ ಟೆನ್ಸ್ ಮಾಡಿಬಿಡ್ರಿ. ವಾಸ್ ಗಿವನ್,
his freedom on one condition. He was told to leave the domain of Monaco forever. The regular pension was remitted. Last consonant ಅದರಿಂದ ಒಂದು vowel, so T doubles. To him punctually every year. The prisoner was given here freedom. The prisoner was given, he was told, the regular pension was remitted. Next question. An immigrant's life by the former prisoner, seeds and tools by him to start a garden as a peaceful citizen. No, ಯಾವ ವರ್ಡೂ ಇಲ್ಲ ಟೆನ್ಸ್ ತೋರಿಸುವಂಥದ್ದು. ಪಾಸ್ಟ್ ಟೆನ್ಸ್ ಮಾಡೋದು ಅಷ್ಟೇ ಇದನ್ನು. ಅದನ್ನೇ ಮಾಡಬೇಕು, ಮತ್ತೆ ಪ್ರೆಸೆಂಟ್ ಟೆನ್ಸ್ ಏನು ಬೇಕಾಗಿಲ್ಲ, ಮಾಡಬಾರ್ದು. ಆನ್ ಎಮಿಗ್ರೆಂಟ್ಸ್ ಲೈಫ್ ಸಿಂಗ್ಯುಲರ್ ನಂಬರ್ ವಾಸ್ ಚೋಸನ್, CHO ಸಿಂಗಲ್, CH ಸಿಂಗಲ್ ಓ ಬರ್ತೈತ್ರಿ, ಬೈ ದ ಫಾರ್ಮರ್ ಪ್ರಿಸನರ್. ಸೀಡ್ಸ್ ಅಂಡ್ ಟೂಲ್ಸ್ ಪ್ಲೂರಲ್ ಆಗ್ತೈತ್ರಿ, ವರ್ ಪರ್ಚೇಸ್ಡ್ ಬೈ ಹಿಮ್ ಟು ಸ್ಟಾರ್ಟ್ ಹಿಸ್ ಗಾರ್ಡನ್. He singular was respected by his new neighbors as a peaceful citizen. Nice. An immigrant's life by the former prisoner. An immigrant's life was chosen. Correct. Immigrant's life singular was chosen. Seeds and tools were purchased. He was respected. Yes. Next 19th. Tax on gaming tables because it brought past tense ಐತಿಲ್ಲಿ ಈಜಿಲಿ. ನಮಗೆ ಆರಾಮಾಗಿ ಹಿಂಗತ್ತೆ ಕೊಟ್ಟರೆ ಕೊಡ್ಬೇಕಂತ ಐತ್ರಿ. ಆ್ಯಕ್ಚುಲಿ ಆದರೆ ಹುಡುಗರಿಗೆ ಕನ್ಫ್ಯೂಷನ್ ಮಾಡಬಾರ್ದು. ಎಲ್ಲರೂ ಒಂದು ಕಡೆ ಯಾವುದಾರ ಒಂದು ಪಾರ್ಟ್ ಆಫ್ ದಟ್ ಪ್ಯಾರಾಗ್ರಾಫ್ನಲ್ಲಿ ಆ ಟೈಮ್ ಅಥವಾ ಟೆನ್ಸ್ ಆಗಲಿ 1991 ಅಂತ ಬಂತು ನೋಡ್ರಿ, ಅಂಥವೆಲ್ಲ ಬರ್ಬೇಕ್ರಿ. ಇಲ್ಲಕಂದ್ರೆ ಇಂಥದ್ದು ಅದು ಟೈಮ್ ತೋರಿಸುವಂಥದ್ದು, ಇದು ಟೆನ್ಸ್ ತೋರಿಸುವಂಥದ್ದು. 1991 ಅಂತ ಬಂತಲ್ಲ, ಅದು ಟೆನ್ಸ್ ತೋರಿಸುವಂಥದ್ದು, ಟೈಮ್ ತೋರಿಸುವಂಥದ್ದು. ಸಾರಿ, ಇದು ಟೆನ್ಸ್ ತೋರಿಸುವಂಥದ್ದು. ಗೊತ್ತಾಗಬೇಕಂಥದ್ದು ಅಂದ್ರೆ ನಮ್ಮ ಹುಡುಗರು ಕರೆಕ್ಟಾಗಿ ಪಾಸ್ಟ್ ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು ಅಂತ ತಿಳ್ಕೊಂಡು ಮಾಡ್ತಾರೆ. ದ ಟ್ಯಾಕ್ಸ್ ಆನ್ ಗೇಮಿಂಗ್ ಟೇಬಲ್ಸ್, ಹುಷಾರೆ, ದ ಟ್ಯಾಕ್ಸ್ ಗೇಮಿಂಗ್ ಟೇಬಲ್ಸ್ಗಳ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಆಗಲ್ಪಡ್ತು. ಕಲೆಕ್ಟ್ ಆದದ್ದು ಗೇಮಿಂಗ್ ಟೇಬಲ್ಸ್ಗಳಲ್ಲ. ಕನ್ಫ್ಯೂಸ್ ಮಾಡ್ತಾರೆ, ಮಸ್ತ್ ಕನ್ಫ್ಯೂಷನ್ ಮಾಡ್ಯಾರ ನೋಡಿ. ಗೇಮಿಂಗ್ ಟೇಬಲ್ಸ್ಗಳ ಮ್ಯಾಲಿನ ಟ್ಯಾಕ್ಸ್ ಲೆವಿ ಅಂದ್ರೆ ಹೇರು, ಪುಟ್ ಅಂತಂದಂಗ್ರಿ, ಅದು ಟ್ಯಾಕ್ಸ್ ಹಾಕು ಅಂತಂದಂಗ. ಗೇಮಿಂಗ್ ಟೇಬಲ್ಗಳ ಮೇಲೆ ಟ್ಯಾಕ್ಸ್ ಹಾಕಲ್ಪಟ್ಟದ್ದು ಟೇಬಲ್ಗಳಲ್ಲ, ಟ್ಯಾಕ್ಸ್ ಸಿಂಗ್ಯುಲರ್. ಇದು ಟೇಬಲ್ಸ್ ನೋಡಿ ಪ್ಲೂರಲ್ ಮಾಡಿಗಿಡ್ರಿ ನೀವ್ರಿ. ಟ್ಯಾಕ್ಸ್ ಗೇಮಿಂಗ್ ಟೇಬಲ್ಗಳ ಮೇಲೆ ಟ್ಯಾಕ್ಸ್ ಹಾಕಲ್ಪಟ್ಟಿತ್ತು. ದ ಕ್ರೈಮ್ ಆಫ್ ಅದೇನು, ದ ನಂಬರ್ ಆಫ್ ಕ್ರೈಮ್ಸ್ ಈಸ್ ಇನ್ಕ್ರೀಸಿಂಗ್ ಅಂತಾರ. ದ ನಂಬರ್ ಆಫ್ ಕ್ರೈಮ್ಸ್ ಈಸ್ ಅಪರಾಧಗಳ ಸಂಖ್ಯೆ ಸಿಂಗ್ಯುಲರ್ ಆಗ್ತೈತಿ. ಗೇಮಿಂಗ್ ಟೇಬಲ್ಗಳ ಮೇಲಿನ ಟ್ಯಾಕ್ಸ್ ಸಿಂಗ್ಯುಲರ್ ಆಗ್ತೈತಿ, ಅದಕ್ಕೆ ವಾಸ್. ಲೆವಿಡ್ ಸ್ವಲ್ಪ ಸ್ಪೆಲ್ಲಿಂಗ್ ನೋಡ್ಕೊರಿ, ವೈ ಹೋಗಿ ID ಬರ್ತೈತಿ. ಟ್ಯಾಕ್ಸ್ ಹೇರು ಅಂತ ಲೆವಿ ಅಂದ್ರೆ ಹೊರಬಿದ್ರು, ಏನು ಟ್ಯಾಕ್ಸ್ ಹಾಕು ಅಂತೇಳಿ. ದ ಟ್ಯಾಕ್ಸ್ ಆನ್ ಗೇಮಿಂಗ್ ಟೇಬಲ್ಸ್ ವಾಸ್, ಟ್ಯಾಕ್ಸ್ ಇದ್ದಿದ್ರಿಂದ ವಾಸ್ ಲೆವಿಡ್ ಬಿಕಾಸ್ ಇಟ್ ಬ್ರಾಟ್ ಈಸಿ ಮನಿ. ನೋ ಅದರ್ ಆಪ್ಷನ್ ಸಿಂಗ್ಯುಲರ್ ಇದೆ, ಆಪ್ಷನ್. ವಾಸ್ ಸಿಂಗ್ಯುಲರ್. Leave the past participle left. No other option was left for the prince to run his government, and were inevitable. Millions of francs, millions plural form ಇರೋದ್ರಿಂದ were, lose the past participle lost by reckless gamblers every year. Reckless, careless. ನೋಡ್ಕೊರಿ, the tax was levied. No other option was left. Millions lost.
The criminal's passivity with the great surprise by the guards, the lack of proper jail, it's a good thing ಅಂತಾರಲ್ರಿ, that it is a good thing that he was not executed. Past tense ಮಾಡಬೇಕಿದನ್ನ ಆಕ್ಚುಲಿ. ಇದು ಈಗ ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯ್ತದು. ಬಂತು ನೋಡಿದು ಲಾಸ್ಟ್ ಸ್ವಲ್ಪ ಹಂಗ ಹೇಳ್ತೀನಿ. ನಮಗೆ ಕ್ರಿಮಿನಲ್ ಪ್ಯಾಸಿವಿಟಿ ಇದ್ದದ್ದು ಖರೆ ಐತ್ರಿ. ಕ್ರಿಮಿನಲ್ಗ ಸೆಂಟೆನ್ಸ್ ಅನೌನ್ಸ್ ಮಾಡಿದ ಶಾಕ್ನು ಆಗ್ಲಿಲ್ಲ ಅನ್ನೋದು ಖರೆ ಐತಿ. ಅವ ಮುಂದೆ ಮರ್ಡರ್ ಮಾಡಲಿಲ್ಲ ಅನ್ನೋದು ಖರೆ ಐತಿ. ಇದೆಲ್ಲ ಪಾಸ್ಟ್ ಅನ್ನೋದಾಗ ಆಗೈತಿ. ಬಟ್ ಇವತ್ತನ್ನು ನೆನೆಸ್ಕೊಂಡ್ರೆ ಇದು ಭಾಳ ಒಳ್ಳೆ ಸಂಗತಿ ಐತಿ. ಅವ ಏನೋ ಮಾಡಲಿಲ್ಲ, ಅವ ಮಾಡ್ಲಾರದ್ದು ಪಾಸ್ಟ್. ಬಟ್ ಇವತ್ತದು ಚಲೋ ಆಗಿ ಉಳ್ದೈತಿ. ಇವತ್ತು ಸಹಿತ ಅದನ್ನ ಹೇಳ್ಬೋದು. ಹಿಂದಕ್ಕೆ ನಾವು ಒಂದು ಹೇಳೋ ಮುಂದೆ ಇವತ್ತಿಂದ ಹೇಳಕತ್ತೀವಿ, ಇದು ಅದಕ್ಕೆ ಪ್ರೆಸೆಂಟ್ ಐತಿ. ಅವ ಮಾಡಿದ್ದು ಪಾಸ್ಟ್, ಅವ ಮಾಡಿದ್ದು ಪಾಸ್ಟ್, ಅವ ಮಾಡಿದ್ದು ಪಾಸ್ಟ್. ಇವತ್ತು ಹೇಳಕತ್ತಿದ್ದು ಇದು ಪ್ರೆಸೆಂಟ್. ಹಾಗಾಗಿ ಪ್ರೆಸೆಂಟ್ ಬರ್ತೈತೆ ಅಂತ ತಿಳ್ಕೊಂಡು ಈಸ್ ಬಂದೈತೆ ಅಂತೇಳಿ ಏನು ಮಾಡ್ಬೇಕಿದು? ನಾವು ಬೇಕಾದಷ್ಟು ಹೇಳ್ತೀವಿ, ಒಂದ್ರ ಸತಿ ಹಿಂದೊಂದು ವಿಶಿಷ್ಟ ಇದೆ, ಅದಕ್ಕೆ ನೋಡ್ಬೇಕು ವಿಡಿಯೋಗಳನ್ನ. ಅವ ಮಾಡಿದ್ದು ಪಾಸ್ಟ್ ರೀ. ಇದು ಅವ ಮಾಡಿದ್ದು, ಇದು ಅವ ಮಾಡಿದ್ದು, ಇದು ಅವ ಮಾಡಿದ್ದು. ಬಟ್ ಇವತ್ತು ನಾವು ಜಜ್ಮೆಂಟ್ ಕೊಡಾಕತ್ತೀವಿ, ಹಿಂಗೆ ಮಾಡ್ಲಿಲ್ಲವ, ಹಿಂಗೆ ಮಾಡ್ಲಿಲ್ಲವ, ಹಿಂಗೆ ಮಾಡ್ಲಿಲ್ಲವ, ಹಿಂಗೆ ಮಾಡಿದವ, ಹಿಂಗೆ ಮಾಡ್ಲಿಲ್ಲವ, ಅದಕ್ಕೆ ಇದು ಒಳ್ಳೇದು. ಅವ ಮಾಡ್ಲಾರ್ದು ಇದು ಒಳ್ಳೇದು. ಎಸ್, ಹಿಂಗತ್ ನೋಡ್ರಿ. ಹೌದ್ರಿ, ಹಿಂಗತೆ ಮಾಡ್ಬೇಕು ನೋಡಿದ. ಅದಕ್ಕೆ ಇದು ಪ್ರೆಸೆಂಟ್ ಆಗುತ್ತೆ, ಬಟ್ ಅವ ಮಾಡಿದ್ದು ಪಾಸ್ಟ್ ಆಗ್ತೈತಿ. ದ ಕ್ರಿಮಿನಲ್ಸ್ ಪ್ಯಾಸಿವಿಟಿ, ಪ್ಯಾಸಿವ್ ಫೀಲಿಂಗ್ಸ್, ಪ್ಯಾಸಿವಿಟಿ ನಕಾರಾತ್ಮಕತೆ. ದ ಕ್ರಿಮಿನಲ್ಸ್ ಪ್ಯಾಸಿವಿಟಿ ವಾಸ್ ಅಬ್ಸರ್ವ್ಡ್ ವಿತ್ ಗ್ರೇಟ್ ಸರ್ಪ್ರೈಸ್ ಬೈ ದ ಗಾರ್ಡ್ಸ್. ಎಲ್ಲ ಏನು ಗಾರ್ಡ್ ಇಲ್ಲ ನೋಡ್ರಿ, ಯಾರು ಇಲ್ಲ, ಹೋಗ್ರಿ ಅಂತ ಹೋಗ್ಲಿಲ್ಲ ರೀ. ಹಿ ವಾಸ್ ನಾಟ್ ಬಂತ್ ನೋಡ್ರಿ. ನಾ ಹೇಳಿದ್ನಿಲ್ಲ ನಿಮ್ಗೆ ಆಗಲೇ, ಸಾರಿ ಫ್ರೆಂಡ್, ನಾ ಹೇಳಿದ್ನಿಲ್ಲ ನಿಮಗ್ರೆ, ನೋಡ್ಕೊಂತೀರಿ ಕೊನೆಗೆ. ಅಥವಾ ಆಗಲ್ಲ ಒಂದ್ಸಲ ನನಗೆ ಇಲ್ಲ, ನಾನು ಐ ಡೋಂಟ್ ವಾಂಟ್ ಟು ಚೀಟ್ ಯು ಅಂತ ಹೇಳಿದ್ನ. ನಾಟ್ ಬರ್ತೈತೆ ಆ ತರಹದ್ದು ಬರ್ಲಿಲ್ಲಲ್ಲ ಅಂತ ನನಗೂ ಸ್ವಲ್ಪ ಫೀಲಿಂಗ್ ಆಗಿತ್ತು. ಬಂತು ನೋಡ್ರಿ ಇಲ್ಲರಿ. ನಾ ಏನು ಇವನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿರೋದಿಲ್ರಿ. ಯಾಕೆ ನನಗೇನು ಅದ್ರ ಅವಶ್ಯಕತೆ ಇಲ್ಲ. ಸೆಂಟೆನ್ಸ್ಗಳು ಹೆಂಗೆ ಬರ್ತಾವ ಹಂಗೆ ಒಯ್ದು ಬಿಡ್ತೀನಿ ನಾನು. ಒಂದ್ಸಲ ಲಕ್ ಹತ್ತೈತೆ, ಒಂದ್ಸಲ ಲಕ್ ಹತ್ತೋದಲ್ಲ ರೀ. ನಿಮ್ಗೆ ಹೊಸದು ತಿಳ್ಕೊಳ್ಳಿಕ್ಕೆ ಚಾನ್ಸ್ ಸಿಗ್ತೈತಿ, ಒಮ್ಮೊಮ್ಮೆ ಹಳೆಯದ ಹೊಸ ತಿಳ್ಕೊಳಕ್ ಚಾನ್ಸಸ್ ಸಿಗುದಿಲ್ಲ. ಇದು ಹೊಸ ತಿಳ್ಕೊಳಕ್ ಚಾನ್ಸ್ ಸಿಗ್ತಿಲ್ಲ. ನಾ ಹೇಳಿದ್ದಲ್ಲ, ಸ್ಟಾರ್ಟಿಂಗ್ ಹೇಳಿದ್ದ, ಬಂತು ನೋಡ್ರಿ ಇಲ್ಲಿ. ದ ಕ್ರಿಮಿನಲ್ಸ್ ಪ್ಯಾಸಿವಿಟಿ ವಾಸ್ ಅಬ್ಸರ್ವ್ಡ್ ವಿತ್ ಗ್ರೇಟ್ ಸರ್ಪ್ರೈಸ್ ಬೈ ದ ಗಾರ್ಡ್ಸ್. ಹಿ ವಾಸ್ ನಾಟ್ ಶಾಕ್ಡ್. ನಾಟ್ ಹೆಲ್ಪಿಂಗ್ ಹೊರ ಬಾದ ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ನಡ್ಬರ್ಕ್ ಬರ್ತೈತಿ. ನಡ್ಬರ್ಕ್ ಈಗ ಮಂಡೇ ವೆನ್ಸ್ಡೇ ಟ್ಯೂಸ್ಡೇ ಬರ್ತಲ್ಲ ಹಂಗ. He was not shocked by the lack of a proper jail. It's a good thing that ಇಲ್ಲೊಂದು ನಾಟ್ ಬಂದತ್ತಲ್ರಿ. ಮತ್ತೇನು ಹೇಳಿದೆ ನಮಗೆ ನಾನು? He was not executed in the end. ಎಲ್ಲ ಜೈಲಿಗೆ ಹೆಡ್ ಕಟ್ ಆಫ್ ಆಗಲಿಲ್ಲ ಅವಾಗ. ಬ್ಯೂಟಿಫುಲ್. ಹಿಂಗ ಅಂತ ಹೇಳಿಕ್ ಆಗೋದಿಲ್ಲ ನೋಡ್ರಿ ಫ್ರೆಂಡ್ಸ್. ನಾ ಏನು ನಿಮಗೇನು ಲಾಸ್ಟ್ ತನಕ ನೋಡ್ಕೊಂತ ಕೂಡ್ರಿ ಈ ವಿಡಿಯೋ ಏನಿಲ್ಲ. ನಾನು ಡ್ಯೂಟಿನ ಮಾಡ್ತಿರ್ತೀನಿ, ನೋಡೋರು ನೋಡ್ತಿರ್ತಾರೆ, ಯೂಸ್ ತೊಗೊಳೋರು ತೊಗೊಂತಿರ್ತಾರೆ. ನಾನೇನು ಕರೆಕ್ಟಾಗಿ ಸೆಟ್ ಮಾಡೋದಿಲ್ರಿ. ಕೈ ಸಿಕ್ಕ ಎಕ್ಸಾಂಪಲ್ ಬಿಡಿಸ್ತಾ ಹೋಗ್ತಿರ್ತೇನೆ. ಲಾಸ್ಟೇ ಬಂತು ನೋಡ್ರಿ ಅಂಥದ್ದು. ಬಟ್ ಒಂದು ನಾನು ಹೇಳಿದಂತೆ ಯಾವ ಇದ್ದದ್ದು ಒಂದು ಫಾರ್ಮ್ ಇದ್ದದ್ದು ಬರಲಿಲ್ಲ, ಕ್ಯಾನ್ ಮಾಡಲ್ಸ್ ಇದ್ದದ್ದೊಂದು ಬರಲಿಲ್ಲ. ಬರೀ ಮಾಡಲ್ಸ್ ಇದ್ದು ಅಫರ್ಮೇಟಿವ್ ಬರ್ತಾವ್ರಿ, ನೆಗೆಟಿವ್ನು ಬರ್ತಾವ್ರಿ. ಯಾವಿದ್ದು ಅಫರ್ಮೇಟಿವ್ ಬರ್ತಾವ್ರಿ, ಯಾವಿದ್ದು ನೆಗೆಟಿವ್ ಬರ್ತಾವ್ರಿ. ಈ ಎಲ್ಲ ಥರದ ಎಕ್ಸಾಂಪಲ್ಗಳಿಗಾಗಿ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಇವತ್ತು ಅಪ್ಲೋಡ್ ಮಾಡಿದಂಥ ಪ್ಯಾಸಿವ್ ಫಾರ್ಮ್ ಅಂತ ತಿಳ್ಕೊಂಡು ಕ್ವಶನ್ ಬರೆಲವನ್ ಅಂತ ಅಪ್ಲೋಡ್ ಮಾಡೀನಿ. ಅಲ್ಲೊಂದಿಷ್ಟು ನೋಡ್ರಿ, ಅಲ್ಲೊಂದು 20 ಕ್ವಶನ್ಸ್ಗಳನ್ನ ಬಿಡಿಸೀನಿ. ಈ ಥರದ್ದು ಬಂದು ಮತ್ತೊಂದಿಷ್ಟು ಹೊಸ ಥರದ್ದೆಲ್ಲ ಬಂದವೆ. ಓಕೆ, ಎಸ್, ಎಂಡ್ ಆಗ್ತೈತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್. ಯಾರೆಲ್ಲ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ,
ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್ಗೆ, ಕ್ಲಾಸ್ಮೇಟ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ. ಓಕೆ, ಮತ್ತೊಂದಿಷ್ಟು ವಿಷಯ ತೊಗೊಂಡು ಸ್ವಲ್ಪ ನಾ ಬ್ಯುಸಿ ಇರ್ತೇನೆ ಒಂಚೂರು, ಹೀಗಾಗಿ ಕರೆಕ್ಟಾಗಿ ಪಂಕ್ಚುವಲ್ ಆಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಹೆಚ್ಚು ಆಗ್ತೈತಿ. ಒಂದು 2-3 ದಿವಸ ಸ್ವಲ್ಪ ಕೆಲಸ ಭಾಳ ಬಂದವ್ರಿ, ಹೀಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತೊಂದು ಇವತ್ತು ಅನುಕೂಲ ಆಯಿತು, ಇವತ್ತು ಮಾಡಿದೆಲ್ಲ ಮಾಡ್ತಾ ಇರ್ತೇನೆ. ನೋಡ್ತಾ ಇರ್ರಿ. ಥ್ಯಾಂಕ್ ಯು.